ಬಂದ ಸ್ವಾಮಿ ಶನಿದೇವ, ಕಂಟಕ ಕಳೆದು ಹರಸೋ ನಮ್ಮ ಬಾಳ ನೂರು ನೋವ. ದುಷ್ಟರ ಬಿಡದೆ ಕಾಡುವನೇ, ಶಿಷ್ಟರ ಪಾಲಿಸು ಸಿರಿವರನೇ. ದುಷ್ಟರ ಬಿಡದೆ ಕಾಡುವನೇ, ಶಿಷ್ಟರ ಪಾಲಿಸು ಸಿರಿವರನೇ. ನೀಲಾಂಬರ ಶ್ರೀವರಸುತನೇ, ಕಲಿಯುಗ ದೈವ ಶನಿದೇವನೇ. ಕಾಕವಾಹನ ಏರಿ ಬಂದ ಸ್ವಾಮಿ ಶನಿದೇವ, ಕಂಟಕ ಕಳೆದು ಹರಸೋ ನಮ್ಮ ಬಾಳ ನೂರು ನೋವ. ಭಕ್ತ ಬಿಸ್ತವಂ ಸಲ್ಲಿಸಲೆಂದು ಬರೋದಿನ, ಭಕ್ತ ಬಿಸ್ತವಂ ಸಲ್ಲಿಸಲೆಂದು ಬರೋದಿನ. ಸಾರುವೆನೋ ಸುರಪುರವ್ವ, ಯುಕ್ತ ಯುಕ್ತವನರಿಯದ ಎನ್ನಂ ಧರಿಯುವ, ಯುಕ್ತ ಯುಕ್ತವನರಿಯದ ಎನ್ನಂ ಧರಿಯುವ ಮದರನು ನಾಂ ಪರದಿ ಶಿಕ್ಷಿಸದೆ ಬಿಡೆನ. ಭಕ್ತರ ಮರವನ್ನು ಬಿತ್ತರಿಸದ ನಾವು ಚೊಪ್ಪಲಿ ಹೋಗುವೆ ನಾನೀಗ. ಭಕ್ತರ ಮರವನ್ನು ಬಿತ್ತರಿಸದ ನಾವು ಚೊಪ್ಪಲಿ ಹೋಗುವೆ ನಾನೀಗ. ಭಕ್ತ ಎಂದಲೇ ಎಂದನ ಪೂಜುವ, ಭಕ್ತ ಎಂದಲೇ ಎಂದನ ಪೂಜುವ. ಭಕ್ತವಂತರಿ ಅಭಯವನು, ಭಕ್ತವಂತರಿ ಅಭಯವನು, ಭಕ್ತವಂತರಿ ಅಭಯವನು, ಅಭಯವನು ಅಭಯವನು ಅಭಯವನು. ಐದರು ಎನ್ನನು ತಂದು ಮಾತಾಡುವ ಚಂದನಿಗೆ ಕಾಪಾಡುವನು, ಐದರು ಎನ್ನನು ತಂದು ಮಾತಾಡುವ ಚಂದನಿಗೆ ಕಾಪಾಡಿಸುವನು. ಚಂಡ ಚಲಾಚರ ಮಂಡಲದೊಳಗೆ, ಚಂಡ ಚಲಾಚರ ಮಂಡಲದೊಳಗೆ ಖಂಡಿತವೆಂದು ತಿಳಿದಿಗೆಲ್ಲ, ಖಂಡಿತವೆಂದು ತಿಳಿದಿಗೆಲ್ಲ, ಖಂಡಿತವೆಂದು ತಿಳಿದಿಗೆಲ್ಲ, ತಿಳಿದಿಗೆಲ್ಲ ತಿಳಿದಿಗೆಲ್ಲ. ಈ ಪ್ರಪಂಚದಲ್ಲಿ ನನ್ನನ್ನು ಯಾರು ಭಕ್ತಿಯಿಂದ ಪೂಜಿಸುವರು ಅಂತವರ ಮನ ಬಿಸ್ತವನ್ನು ಸಲ್ಲಿಸಿ ಅವರಿಗೆ ಬೇಕಾದ ಸಕಲ ಐಶ್ವರ್ಯವನ್ನೇ ಕೊಟ್ಟು ಕಾಪಾಡುವುದು. ಅಲ್ಲದೆ ಪ್ರತಿ ಶನಿವಾರ ಸೋಮವಾರ ದಿನಗಳಲ್ಲಿ ನನ್ನ ಕಥೆಯನ್ನು ಯಾರು ವಾದಿಸಿ ಪೂಜಿಸಿ ಶ್ರದ್ಧಾ ಭಕ್ತಿಯಿಂದ ಕೇಳುವರು ಅಂತವರಿಗೆ ಅಷ್ಟೈಶ್ವರ್ಯವನ್ನೇ ಕೊಟ್ಟು ಕಾಪಾಡುವರು. ಅಲ್ಲದೆ ನನ್ನನ್ನು ಯಾರು ಚಟ್ಟಗಳನ್ನು ನಿಂದಿಸುವರು ಅಂತ ಪರಮ ಪಾಪಿಗಳಿಗೆ 12ನೇ ಅಷ್ಟಮ ಸ್ಥಾನದಲ್ಲಿ ಸೇರಿ ಹಣಹಾರ ಕಷ್ಟವನ್ನು ಕೊಡದೆ ಬಿಡುವುದಿಲ್ಲ. ಈ ಮಾತು ಸತ್ಯ. ಅಂತ ಸತ್ಯವಂತರನ್ನು ಪರೀಕ್ಷಿಸಲು ನಾನೀಗಲೇ ದೇವಲೋಕಕ್ಕೆ ಹೋಗುವೆನು. ಎಲ್ಲಿಯೋ ನೋಡಿದರೂ ಬರುವಂತೆ ಗೋಚರವಾಗುತ್ತಿರುವುದಲ್ಲ. ನಂತರ ದೇವಾದಿ ದೇವನ ಸೂರ್ಯ ಕುಮಾರನ ಗಂಡೆ ಶನಿದೇವನ ಕಂಡೆ ಶನಿದೇವನ ದೇವಾದಿ ದೇವನ
ಶನಿದೇವನ ಭಕ್ತರ ಕಷ್ಟವ ಪರಿಪಾಲಿಸುವ ಭಕ್ತರ ಕಷ್ಟವ ಪರಿಪಾಲಿಸುವನ ಭಕ್ತರ ಕಷ್ಟವ ಪರಿಪಾಲಿಸುವನ ದೇವಾದಿ ದೇವನ ಸೂರ್ಯ ಕುಮಾರನ ದೇವಾದಿ ದೇವನ ಸೂರ್ಯ ಕುಮಾರನ ಕಂಡೇ ಶನಿದೇವನ ನಮೋ ನಮೋ ರವಿನಂದನ, ಇದೇನು ಈ ದಿವಸ ಈ ಕಡೆ ಪ್ರಯಾಣ ಮಾಡುತ್ತಿರುವ ಕಾರಣವೇನು ಸ್ವಾಮಿ? ರವಿನಂದನ, ನಾನು ದೇವಲೋಕಕ್ಕೆ ಹೋಗಬೇಕೆಂದು ಬಂದಿರುವೆನು. ಭೂಲೋಕದಲ್ಲಿ ಏನಾದರೂ ವಿಶೇಷ ಸಮಾಚಾರವಿದ್ದರೆ ಅದನ್ನು ಜಾಗೃತಿಯಾಗಿ ತಿಳಿಸುವಂತನಾಗು. ರವಿನಂದನ, ಇರುವರು ಕಾಶಿ ಅದೇನೆಂದು ಜಾಗೃತಿಯಾಗಿ ತಿಳಿಸುವಂತನಾಗು. ರವಿನಂದನ, ಕಾಶಿಪುರವ ನಾಳ್ವ ವಿಜಯ ಸಿಂಹರಾಜ, ಕಾಶಿಪುರವ ನಾಳ್ವ ವಿಜಯ ಸಿಂಹರಾಜ, ಅವರ ಸತ್ಯವ ಎಷ್ಟೋ ನಿಸಾದ ಅವರ ಸತ್ಯವ ಶನಿದೇವ ನವಗ್ರಹದಿ ಕಾಣವಲ್ಲೋ ನರಗ್ರಹದಿ ಕಾಣೆ ನವರಲ್ಲೇ ಸತ್ಯವ ಎಷ್ಟೋ ನಿಸಾರ ಸತ್ಯವ ರವಿನಂದನ ನಾರಾಯಣ ನಾರಾಯಣ. ರವಿನಂದನ, ರವಿನಂದನ, ನಾನಾದರೂ ನಾನಾ ದೇಶಗಳನ್ನು ಸಂಚಾರ ಮಾಡಿಕೊಂಡು ಕಾಶಿ ಪಟ್ಟಣದ ಹತ್ತಿರ ಬಂದೆನು. ಅಲ್ಲಿನ ಅರಸನಾದ ವಿಜಯಸಿಂಹರಾಜನು ವೈಭವವು ನಾನು ಎಷ್ಟೆಂದು ವರ್ಣಿಸಲಿ? ರವಿನಂದನ, ದೇವೇಂದ್ರನ ಅಮರಾವತಿಗಿಂತಲೂ ಹೆಚ್ಚಿನ ಅತಿಶಯವಾಗಿರುವುದು. ನೀನು ಅವರ ಸತ್ಯವನ್ನು ನೋಡಿದರೆ ನಳನ್ಮಹಂತಾದರಿಗಿಂತ ಸತ್ಯವಂತರು. ಅವರನ್ನು ಸತ್ಯಭ್ರಷ್ಟನಾಗಿ ಮಾಡಿದ್ದೆ, ಆದರೆ ನೀನು ಸೂರ್ಯಪುತ್ರನೇ ಸರಿ. ರವಿನಂದನ, ನಿನ್ನ ಸ್ವಭಾವವಲ್ಲವೇ? ಸುಮ್ಮನಿರು. ರವಿನಂದನ, ಸ್ವಲ್ಪ ನಿಲ್ಲು. ನೋಡಿದ ಮಾತ್ರಕ್ಕೆ ಗೊತ್ತಾಗುವುದಿಲ್ಲ. ನೀನು ಅವರನ್ನು ಪರೀಕ್ಷಿಸಿದೆ, ಆದರೆ ಸೂರ್ಯಪುತ್ರನೇ ಸರಿ.
ಪುಣ್ಯಾತ್ಮ. ಭೋಗಂ ನಡೆದರೆ ಬಾಯಿ ತಾನಾಗ ನಾನು ಚೆನ್ನಾಗಿ ಬಲ್ಲನು. ಅಂತ ಯಾವ ತರದಲ್ಲಾದರೂ ಕಷ್ಟವನ್ನು ಕೊಟ್ಟು ಸತ್ಯವನ್ನು ಪರೀಕ್ಷಿಸದೆ ನಾರಾಯಣ ನಾರಾಯಣ. ಸೂರ್ಯಪುತ್ರನಾದ ಶನಿದೇವನೇ ಅಲ್ಲ. ಈ ವಿಚಾರವನ್ನು ನಾವು ನೋಡಿಕೊಳ್ಳುವೆನು. ತಾವಿನ್ನು ತೆರಳಬಹುದು. ರವಿನಂದನ ರವಿನಂದನ ನಿಲ್ಲು ನಿಲ್ಲು, ಸ್ವಲ್ಪ ನಿಲ್ಲು. ನಮೋ ಶನಿರಾಜ ನಮೋ ಗ್ರಹತೆ ನಮೋ ನಮೋ ಗ್ರಹತೆ. ನಮೋ ಶನಿರಾಜ ನಮೋ ಗ್ರಹತೆ ನಮ ನಮೋ ಗ್ರಹತೆ. ಗ್ರಹದಲ್ಲಿ ಪ್ರಥಮನೇ ಸೂರ್ಯ ಕುಮಾರನೇ. ಗ್ರಹದಲ್ಲಿ ಪ್ರಥಮನೇ ಸೂರ್ಯ ಕುಮಾರನೇ. ಕರುಣೆಯ ತೋರಿದಯ ನೀ ವರವನ್ನು ಮಾಡಿದಯ. ಕರುಣೆಯ ತೋರಿದಯ ನೀ ವರವನ್ನು ಪಾಲಿದಯ. ನೀ ವರವನ್ನು ಪಾಲಿದಯ. ನಮೋ ಶನಿರಾಜ ನಮೋ ಗ್ರಹತೆ ನಮ ನಮೋ ಗ್ರಹತೆ. ಕಾಕವಾದನೇ ಕಲಿಪುರುಷನು ನೀನೇ. ಕಾಕವಾದನೇ ಕಲಿಪುರುಷನು ನೀನೇ. ದೀನರ ಕಾಯ್ದವನೇ ಶ್ರೀಜನಿ ದೇವನೇ ಶ್ರೀಜನಿ ದೇವನೇ. ನಮೋ ಶನಿರಾಜ ನಮೋ ಗ್ರಹತೆ ನಮೋ ನಮೋ ಗ್ರಹತೆ. ಕಾಲ ಸಹೋದರನೇ ಕರುಣೆಯ ತೋರಿದಯ. ಕಾಲ ಸಹೋದರನೇ ಕರುಣೆಯ ತೋರಿದಯ. ದಿನರ ಕಾಯ್ದವನೇ ಶ್ರೀಜನಿ ದೇವನೇ ಶ್ರೀಜನಿ ದೇವನೇ. ನಮೋ ಶನಿರಾಜ ನಮೋ ಗ್ರಹತೆ ನಮೋ ನಮೋ ಗ್ರಹತೆ ನಮೋ ನಮೋ ಗ್ರಹತೆ. ನಮೋ 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 ಶನಿರಾಜ ನಮೋ ನಮೋ. ಅವನು ಯಾರು ಗೊತ್ತಾ? 333 ಕೋಟಿ ದೇವತೆಗಳೇ ನಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡಗಡೆ ನಡುಗುತ್ತಿರುವಾಗ ಕೇವಲ ನರಮಾನವು ನನಗ್ಯಾವ ಲೆಕ್ಕ? ನನಗ್ಯಾವ ಲೆಕ್ಕ? ಈಗಲೇ ಆ ನರಾದ ಮರನ್ನ ಹಿಂಬಾಲಿಸುತ್ತೇನೆ. ನಾರಾಯಣ ಆಶಾ ಜೀವನ ಶುಭ ದಿನ ಹೊಸತನವನ್ನು ಕಂಡಿನ. ಆಶಾ ಜೀವನ ಶುಭ ದಿನ ಹೊಸತನವನ್ನು ಕಂಡಿನ. ಆಶಾ ಜೀವನ ಶುಭ ದಿನ ತಿಳಿದೆ ಮನಗೆ ತಿಳಿದೆ ಮನಗೆ ಹೊಸತನದಲ್ಲಿನ. ಆಶಾ ಜೀವನ ಶುಭ ದಿನ ಹೊಸತನವನ್ನು ಕಂಡಿನ.
ಕಂಡ ಸುಖದಲ್ಲಿ ಕಣ್ಣೆ ಕಾಮರ್ತಿದೆ. ಸಖಿ ದೇವಿ ಹೊಸತನ ಬಯಸಿದೆ ಆಶಾ ಜೀವನ ಸುಖದಿನ ಹೊಸತನವನ್ನ ಕಂಡೆನ ಆಶಾ ಜೀವನ ಸುಖದಿನ. ನಡೆಯುತ್ತಿರುವರಲ್ಲ ಇನ್ನೂ ಪರೀಕ್ಷಿಸಿ ನೋಡುವೆನು. ಸಖಿ ನೋಡಿದ್ಯಾ ಈ ಉದ್ಯಾನವನ್ನು ಎಷ್ಟು ಮನೋಹರವಾಗಿದೆ. ಇದನ್ನು ನೀನೊಂದು ಸಾರಿ ವರ್ಣಿಸುವುದಾದ್ರೆ ವರ್ಣಿಸು. ಎಲ್ಲಿ ನೋಡಲು ಎಲ್ಲಿ ನೋಡಲ ಶೋಭಿಪ ಎಲ್ಲಿ ನೋಡಲ ಶೋಭಿಪ ಅಲ್ಲೇ ಎಲ್ಲಿ ನೋಡಲ ಶೋಭಿಪ. ಮಲ್ಲ ಮಲ್ಲಿಗೆ ಜಾಜಿ ಸಫೀನೆ ಮಲ್ಲ ಮಲ್ಲಿಗೆ ಜಾಜಿ ಬಳ್ಳಿಗಳಲ್ಲೇ ಫುಲ ಪುಷ್ಪವ ಚೆಲ್ಲಿರೆ ಅಲ್ಲೇ ಎಲೆ ನೋಡಲು ಶೋಭಿತ. ಅಮ್ಮ ದೇವಿ ಗುಂಪು ಗೋಡುತ್ತ ನಾವು ಕಂಪೆ ನೋಡ್ತೆ ಬೇಡ. ಗುಂಪು ಗೋಡುತ್ತ ನಾವು ಕಂಪೆ ನೋಡ್ತೆ ಬೇಡ. ಕೆಂಪು ಗಾನವ ಗೈದಿರೆ ಅಲ್ಲೇ ಎಲ್ಲಿ ನೋಡಲು ಶೋಭಿತ. ಮಂದ ಮಾರುತ ಸೋಮ ಗಂಧರ್ವೇ ರೋದ ಮಂದ ಮಾರುತ ಸೋಮ ಗಂಧರ್ವೇ ರೋದ ಎಂಪು ಗಾನವ ಗೈದಿರೆ ಅಲ್ಲೇ ಎಲೆ ನೋಡಲು ಶೋಭಿತ. ಅಮ್ಮ ನಲತಂಗ ದೇವಿ ಮಲ್ಲಿಗೆ ಜಾಜಿ ಸಂಪಿಗೆ ಸುಮ್ಮಗಳು ಹೇಗೆ ಪರಿಶೋಧಿಸುತ್ತಿರುವ ಈಕೆ ನನ್ನ ತಂಗಿ ಎಂಬುವಳು ಈಗ ಹಾಜರಾಯಿತು. ನಾರದರು ಹೇಳಿದ ಇವತ್ತೆಯೋ ಇವ ಜೈ ಭ್ರಷ್ಟೆ. ಸಖಿ ದೇವಿ ಇದೇಂದು ಗಗನ ಮಾರ್ಗದಲ್ಲಿ ನಲ್ಲತಂಗ ನಲ್ಲತಂಗ ಎಂದು ಭಾಸವಾಗಲು ಕಾರಣವೇನು? ಹೋಗಿ ವಿಚಾರಿಸು ಸಖಿ. ದೇವಿ ಈ ತಪವನದಿಷ್ಟು ಗರ್ಜನೆಗಳು ಕಾರಣವೇನೆಂದರೆ ದಿನಮಣಿ ತನೇನಾದ ಶನಿದೇವರು ಗಗನ ಮಾರ್ಗದಲ್ಲಿ ಹೋಗುತ್ತಿರುವರು ಅವರು ಧ್ಯಾನ ಮಾಡಿದೆ ಕೋಪಿಸಿಕೊಂಡಿರೋರು ದೇವಿ. ಅಯ್ಯೋ ದೈವವೇ, ಮುಂದೇನು ಗತಿ? ಬೇಗನೆ ಹೋಗಿ ನನ್ನ ಪ್ರಾಣಕಾಂತರನ್ನು ಬರಮಾಡು. ಹಾಗೆ ಆಗೋದು ದೇವಿ. ಪ್ರಾಣೇಶ್ವರ ಮನೋಹರೇ ಸ್ವಾಮಿ, ಮನೋಹರೇ ಏನೆಂದು ಹೇಳಲು ಸ್ವಾಮಿ? ದೇವಿ ನಾನಿಲ್ಲಿ ಸಖಿಯರನ್ನೇ ಉದ್ಯಾನದಲ್ಲಿ ಆಟವಾಡುತ್ತಿರುವಾಗೆ ಆ ಶನಿದೇವರನ್ನು ಪೂಜಿಸಿದ ಕಾರಣ ಶನಿದೇವರು ನಮ್ಮ ಮೇಲೆ ಕೋಪಾರೂಢರಾಗಿ ಹೋಗಿರುವರು. ಏನು ಮನೋಹರೇ, ಆ ಶನಿದೇವರು ನಮ್ಮ ಮೇಲೆ ಕೋಪಗೊಂಡರೆ ಮನೋಹರೇ ಸ್ವಾಮಿ ಮಾಡುವುದೇನು? ಪ್ರಾಣೇಶ್ವರ ಮನೋಹರೇ, ಮುಂದೆ ಕಾಣುವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಈ ವನಾಂತರದಲ್ಲಿರುವ ಬಿಲ್ವ, ಚೆಲುವ, ತುಳಸಿ, ಚಂಪಕಾದಿ ಪುಷ್ಪಗಳಿಂದ ಆ ಮಹಾದೇವನನ್ನು ಒಂದು ಸಾರಿ ಆರಾಧಿಸಿ ನಡೆದಿದ್ದೇವೆ. ಹಾಗೆ ಆಗಲಿ ಸ್ವಾಮಿ. ಸುರ ನರ ಪೋಷಿತ ಸೂರ್ಯ ಕುಮಾರ ಸುರ ನರ ಪೋಷಿತ
ದೇವ ಕರುಣ ಪ್ರಭಾವ ಶನಿ ಕಾಕವಾಗನೆ ಬೇಡುವೆ ತಂದೆ ದೇವಿ ಕಾಕವಾಗನೆ ಬೇಡುವೆ ತಂದೆ ಪರಜನ ದೇವ ಕರುಣ ಪ್ರಭಾವ ಶನಿದೇವ 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 ಮನೋಹರೇ ಪ್ರಾಣೇಶ್ವರ ದೀನದಾರಿಗೆ ಬಾಜಿಪೆವು ತಂದೆ ದೀನದಾರಿಗೆ ಬಾಜಿಪೆವು ತಂದೆ ಪರೆಯಲ್ಲ ದೇವ ಕರುಣ ಪ್ರಭಾವ ಶನಿದೇವ 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 ದಿನಮಣಿತನೆಯಾದ ಶನಿದೇವರೇ, ನಿನ್ನ ಘನವಾದ ಕೋಪವನ್ನು ಪಾಮರರಾದ ನಾವು ತಡೆಯಬಲ್ಲವೆ. ಶಾಂತನಾಗು ತಂದೆ, ಶಾಂತನಾಗು. ಶನಿದೇವ, ನಿಮ್ಮನ್ನು ಅರಿತು ನಡೆದರೆ ನೀವು ಶಾಂತ ಸ್ವರೂಪದಿಂದ ಇರುವಿರಿ. ಅರಿತು ನಡೆದರೆ ಶಾಂತ ಸ್ವರೂಪ, ಮರೆತು ನಡೆದರೆ ಭೀಕರ ಕೋಪ. ಶನಿದೇವ ಸ್ವಾಮಿ, ಅರಿತು ನಡೆದರೆ ಶಾಂತ ಸ್ವರೂಪ, ಮರೆತು ನಡೆದರೆ ಭೀಕರ ಕೋಪ.
ಅರಿಯದೇ ಆಗಿರುವ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಅನುಗ್ರಹಿಸಿ ಕಾಪಾಡು ತಂದೆ. ದೇವಿ, ಮುಂದೆ ಕಾಣುವುದೇ ನಮ್ಮ ಪಟ್ಟಣ. ಹೋಗೋಣ ನಡಿ ದೇವಿ. ನಡೆಯಿರಿ ಸ್ವಾಮಿ. ನಾನು ಗಗನ ಮಾರ್ಗದಲ್ಲಿ ಹೋಗುವುದನ್ನು ತಿಳಿದವಳಂಗಿರುವೆಯ ಪ್ರಶ್ನೆ. ಹಿಂದೆ ನಾನು ಶ್ರೀರಾಮನ ರಾಶಿಗೆ ಹೋಗಿ 14 ವರ್ಷ ವನವಾಸ ಮಾಡಿದೆ. ಸತ್ಯೇಂದ್ರನಿಗೆ ಹಿಡಿದು ಸತಿ ಸುತರನ್ನೇ ಅಗಲಿಸಿದನು. ನಲ ಚಕ್ರವರ್ತಿಯ ರಾಶಿಗೆ ಹೋಗಿ ಋತ್ವರ್ಣನ ಮನೆಯಲ್ಲಿ ಕುದುರೆಯನ್ನೇ ಕಾಯಿಸಿದನು. ದಕ್ಷನಿಗೆ ಹಿಡಿದು ಶಿರಸ್ಸೇಳು ಭಾಗ ಮಾಡಿಸಿದನು. ಹರಿಶ್ಚಂದ್ರನನ್ನು ಹಿಡಿದು ಚಾಂಡಾಲನ ಮನೆಯಲ್ಲಿ ದಾಸತ್ವಕ್ಕೆ ಇರಿಸಿದನು. ಇಂದ್ರನನ್ನು ಹಿಡಿದು ಶರೀರವೆಲ್ಲವನ್ನು ಯೋನಿಯಾಗುವಂತೆ, ವಿಕ್ರಮನನ್ನು ಹಿಡಿದು ಕರಾಚರಗಳನ್ನೇ ಚಾರಿಸಿದನು. ಸತುವ್ರತನ ರಾಶಿಗೆ ಹೋಗಿ ತಂದೆಯ ಕೈಯಿಂದ ಮಗನ ಕರಗಳನ್ನೇ ಚಾರಿಸಿದನು. ಸತ್ಯಮಾಂದಾತನ ರಾಶಿಗೆ ಹೋಗಿ ಪರಿಪರಿಯಾದ ಕಷ್ಟವನ್ನೇ ಕೊಟ್ಟು ಸತ್ಯವನ್ನೇ ಪರೀಕ್ಷಿಸಿದನು. ಈಶ್ವರನನ್ನ ಹಿಡಿದು ಭಿಕ್ಷಾ ಪಾತ್ರೆಯನ್ನೇ ಕೊಡಿಸಿದನು. ಕೃಷ್ಣನಲ್ಲಿ ಹೋಗಿ ಕಳಂಕ ತಂದೊಚ್ಚಿದನು. ಇಂದು ನಿನ್ನ ಸತ್ಯವಿನ್ನಷ್ಟು, ನಿನ್ನ ದಾಸವಿನ್ನಷ್ಟು ನಾನ್ ನೋಡುವೆನು. ನೋಡುವೆನ ಈಗ, ಚೊಳಬೇಗ ನೋಡುವೆನ ಈಗ, ನೋಡುವೆನ ಈಗ, ಚೊಳಬೇಗ ನೋಡುವೆನ ಈಗ, ನೋಡುವೆನ ಈಗ. ಆಡಿಕಾಡಿ ಚಂಪಾಡಿಸಿ ಬರದ, ಆಡಿಕಾಡಿ ಚಂಪಾಡಿಸಿ ಬರದ, ಆಡಿಗಟ್ಟುವ ತರದಿ ಮಾಡುವೆ, ಆಡಿಗಟ್ಟುವ ತರದಿ ಮಾಡುವೆ. ನೋಡುವೆ ನಾನೀಗ, ತೊಳಬೇಗ ನೋಡುವೆ ನಾನೀಗ, ನೋಡುವೆ ನಾನೀಗ, ನೋಡುವೆ ನಾನೀಗ. ಹೈ ಶಂಕರ, ಮದವನ್ನು ನೆನಪ ಹದಮನ ಮದವ ಮುರುವೆ ಕ್ಷಣ, ಮದವನ್ನು ನೆನಪ ಹದಮನ ಮದವ ಮುರುವೆ ಕ್ಷಣ, ಮದವ ಮುರುವೆ ಕ್ಷಣ, ಮದವ ಮುರುವೆ ಕ್ಷಣ, ಕ್ಷಣ ಕ್ಷಣ ಹದ ಮಲಗಲ್ಲ ನನಗೆ ಬೇ, ಹದ ಮಲಗಲ್ಲ ಬೇ. ಪರಿಪರಿಯಾಸು ಲಕ್ಷಣ, ಪರಿಪರಿಯಾಸು ಲಕ್ಷಣ, ಲಕ್ಷಣ ಲಕ್ಷಣ. ಅಂದುಗೈದ ಶಪಥದಂತೆ ಹಲಮರನ್ನು ಒಲಿಸುವೆ, ಅಂದುಗೈದ ಶಪಥದಂತೆ ಹಲಮರನ್ನು ಒಲಿಸುವೆ. ಮಂಡಲಾನು ಚಂಡಲಾಡು, ಮಂಡಲಾನು ಚಂಡಲಾಡು, ಹೆಂಡವೇ ಸಾಡುವೆ, ಹೆಂಡವೇ ಸಾಡುವೆ, ಹೆಂಡವೇ ಸಾಡುವೆ, ಆಡುವೆ ಆಡುವೆ. ಪ್ರಾಣಕಾಂತೆ, ಪ್ರಾಣೇಶ್ವರ, ಸೂರ್ಯನು ಅಸ್ತಮಯವಾದನು. ಎಲ್ಲರೂ ಮನೆಗೆ ನಿದ್ರಿಸೋಣ. ಹಾಗೆ ಆಗ್ಲಿ ಸ್ವಾಮಿ, ಮಲಗೋರಾಗಿ. ಈತನು ಎಷ್ಟು ಸತ್ಯಶೀಲನು! ಈತನಿಗಿಂತ ಈತನ ಪತ್ನಿಯು ಅಧಿಕ ಶ್ರೇಷ್ಠಳಾಗಿರುವಳಲ್ಲ. ಇವರನ್ನು ಸತ್ಯಭ್ರಷ್ಟರಾಗಿ ಮಾಡಲು ನಮ್ಮ ನಾಮಸ್ಥನೇ ಏನು ಮಾಡಲಿ? ಓಡಿನ ಕಾರ್ಯವಂಬಿಟ್ಟರೆ ಓಡಿನ
ಹಾಲೆಂಬಾಡಿಕೊಳ್ಳುವರು ಜನರ ಮೂಡುವ ಸೂರ್ಯನ ಸುತ್ತಲೂ ಮೂಡುವ ಸೂರ್ಯನ ಸುತ್ತಲೂ ಆಳಿಯ ಬೆಳಕಿದ್ದು ಮುಂದೆ ಯೋಗದ ಬಿಡನು ವಿಜಯ ಎಷ್ಟು ಅಟ್ಟಹಾಸ ಆನಂದ ಪಡಿಸುತ್ತಿರುವೆ. ವಿಜಯ ನಿನ್ನ ಮುಂದೆ ಪಾಡ ಹೋಯ್ತರು. ಅಯ್ಯೋ ಮನೋಹರೇ, ಪ್ರಾಣೇಶ್ವರ, ಅಯ್ಯೋ ದೇವಿ, ಇದೇನು ಆಶ್ಚರ್ಯ ಸ್ವಾಮಿ. ಪ್ರಾಣೇಶ್ವರ, ಮನೋಹರೇ, ಏನು ದೇವಿ ಮನೆಗೆ ನಿದ್ರಿಸುತ್ತಿದ್ದ ನೀನು ಈ ರೀತಿ ಚಿರುತ ನೆಲಕ್ಕೆ ಬೆಳೆದ ಕಾರಣವೇನು ಪ್ರಿಯೆ? ಪ್ರಾಣೇಶ್ವರ, ಏನಿದು ಅಪಶಕುನ ಕಾಂತ ಕಾಣೆ. ಅಯ್ಯೋ ಮನೋಹರೇ, ಪ್ರಾಣೇಶ್ವರ, ಏನಿದು ಅಪಶಕುನ ಕಾಂತ ಕಾಣೆ. ಏನಿದು ಅಪಶಕುನ. ಕನಕಾಂತೆ, ದೇವಿ, ನಾನು ಮಲಗಿರೆ ಎನಗೊಂದು ಕನಸಾಯ್ತು. ಕನಕಾಂತೆ, ನಾನು ಮಲಗಿರೆ ಎನಗೊಂದು ಕನಸಾಯ್ತು. ಮುಂದೇನು ಅರಿಯೇನು ವಿಧಿ ನಿನ್ನ ಮಾಯೆ. ಕನಕಾಂತೆ, ಬೇಡ ನಾನು. ಮುಂದೇನು ಅರಿಯೇನು ವಿಧಿ ನಿನ್ನ ಮಾಯೆ. ಏನಿದು ಅಪಶಕುನ ಕಾಂತ ಕಾಣೆ. ಏನಿದು ಅಪಶಕುನ. ಪ್ರಾಣೇಶ್ವರ, ಮನೋಹರಿ, ಏನೆಂದು ಹೇಳಲಿ ಸ್ವಾಮಿ. ನಾನಿಲ್ಲಿ ಮಲಗಿ ನಿದ್ರಿಸುವಂಥ ಸಮಯದಲ್ಲಿ ನನ್ನ ಸ್ವಪ್ನದಲ್ಲಿ ಕೆಂಪಾದ ಕಣ್ಣುಗಳಿಂದಲೂ ನೀಳವಾದ ತೋಳುಗಳಿಂದಲೂ ನೀಲ ಮೇಘ ಶ್ಯಾಮನಂತೆ ತಮ್ಮ ಕ್ರೂರ ದೃಷ್ಟಿಯನ್ನು ಬೇಡಿ ಮುಂದೆ ಮುಂದೆ ನಮಗೆ ಅನೇಕ ಕಷ್ಟಗಳನ್ನು ಕೊಡುತ್ತೆ ಕನಸನ್ನು ಕಂಡೆನು. ಅಯ್ಯೋ ಒಂದು ಪ್ರಾಣಕಾಂತೆ, ವೇಳೆ ಆ ಸ್ವಪ್ನವೇನಾದರೂ ಫಲಿಸಿ ನಿಜವಾದರೆ ಮುಂದೆ ನಮ್ಮ ಮಗಳ ಪಾಡೇನು ಸ್ವಾಮಿ? ಅಯ್ಯೋ ದೇವಿ, ಶಾಂತಳಾಗು ಮನೋಹರೇ, ಶಾಂತಳಾಗು. ಪ್ರಾಣಕಾಂತೆ, ಸಂತಪಿಸುವೆ ಏಕೆ ನಿಮ್ಗಾಂತೆಯೇ ಚಿಂತೆ ಎಂದಿಗುವುದೋ ಸಂತೈಸೆ ನಾಂಬಿಡಿ. ಸಂತಪಿಸುವೆ ಏಕೆ ನಿಮ್ಗಾಂತೆಯೇ ಚಿಂತೆ ಎಂದಿಗುವುದೋ ಸಂತೈಸೆ ನೀಂಬಿಡಿ. ಸಂತಪಿಸುವೆ ಏಕೆ ನಿಮ್ಗಾಂತೆಯೇ ಚಿಂತೆ ಎಂದಿಗುವುದೋ. ಮನೋಹರೇ, ದಂತಿಗಮನಲಿಲ್ಲ ಅಂತರಂಗವೇಗೆ. ಮನೋಹರೇ, ದಂತಿಗಮನಲಿಲ್ಲ ಅಂತರಂಗವೇಗೆ. ಸಂತಪ ಪಡಲೇಕೆ ನೀಂದಾಂತೆಯೇ. ಸಂತಪ ಪಡಲೇಕೆ ನೀಂದಾಂತೆಯೇ. ಸಂತಪಿಸುವೆ ಏಕೆ ನಿಮ್ಗಾಂತೆಯೇ ಚಿಂತೆ ಎಂದಿಗುವುದೋ ಎಂದಿಗುವುದೋ ಎಂದಿಗುವುದೋ. ಮನೋಹರೇ, ಪ್ರಾಣಕಾಂತಿ, ಸ್ವಾಮಿ, ಶಾಂತಳಾಗು ದೇವಿ, ಶಾಂತಳಾಗು. ಆ ದಿನಮಣಿಯುತ್ತನೇ ಶನಿದೇವರಿಂದ ಏನು ಕಷ್ಟ ಬಂದರೂ ಬರಲಿ,
ಪ್ರಾಣಕಾಂತೆ, ಪ್ರಾಣೇಶ್ವರ. ಪ್ರಾಪ್ತ ಕಾಲವಾಯಿತು. ಮಕ್ಕಳಿಗೆ ನಿತ್ಯ ಕರ್ಮಾದಿಗಳನ್ನು ತೀರಿಸಲು ನೀನು ಪಾಕಶಾಲೆಗೆ ಹೊರಡು. ನಾನು ರಾಜಸ್ಥಾನಕ್ಕೆ ಹೋಗಿ ಬರುತ್ತೇನೆ ದೇವಿ. ಹಾಗೆ ಆಗಲಿ ಪ್ರಾಣೇಶ್ವರ. ನಡೀರಿ ಕಂದಗಡಿರ. ನಡೆಯಿರಿ ಮಕ್ಕಳು. ಭಾವಿಸುವ ಎಣ್ಣೆಯ ಶೌರ್ಯದ ಖ್ಯಾಲ ಗರ್ವಿತನಾದನೆ, ಭಾವಿಸುವ ಎಣ್ಣೆಯ ಶೌರ್ಯದ ಖ್ಯಾಲ ಗರ್ವಿತನಾದನೆ, ಭಾವ ಭಾವದಿ ಕಣ್ಣ ಕಾಣದೆ, ಭಾವ ಭಾವದಿ ಕಣ್ಣ ಕಾಣದೆ, ಹನುಮನ ದೊರೆದಲ್ಲಿ ಕಾಣುವೆನು, ಹನುಮನ ದೊರೆದಲ್ಲಿ ಕಾಣುವೆನು, ಹನುಮನ ದೊರೆದಲ್ಲಿ ಕಾಣುವೆನು, ಕಾಣುವೆನು, ಕಾಣುವೆನು ಏನೆಂದು ತಿಳಿದು, ಏನೆಂದು ತಿಳಿದು, ಪಾಪಿ ಏನೆಂದು ತಿಳಿದು, ವಿಜಯ ಏನೆಂದು ತಿಳಿದು, ಕನ್ನಡ ಕನ್ನಡಾಸಿಗೆ ಬರುವೆನು ನಾನು, ಇರುವುದು ಕೇಳ ವಿಜಯನೇನೆ. ಕನ್ನಡಾಸಿಗೆ ಬರುವೆನು ನಾನು, ಇರುವುದು ಕೇಳ ವಿಜಯನೇನೆ. ನಾನು ತಪ್ಪಿಸಿ ಮಾಡುವ ನಲಿದು, ನಾನು ತಪ್ಪಿಸಿ ಮಾಡುವ ನಲಿದು, ದೀನರ ದರದಲ್ಲಿ ಕಾಣುವೆನು, ದೀನರ ದರದಲ್ಲಿ ಕಾಣುವೆನು, ದೀನರ ದರದಲ್ಲಿ ಕಾಣುವೆನು, 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 ಕಾಣುವೆನು. ಆಖ ನಾನು 12 ವರ್ಷ ಕಾಲದಕ್ಕೆ ನನ್ನೇ ರಾತ್ರಿ ಮಲ್ಲ ತಂಗಿ ಎಂಬುವಳು ಮಲಗಿ ನಿದ್ರಿಸಿ ಮಧ್ಯರಾತ್ರಿ ಕಚ್ಚದ್ದು ಮೂತ್ರ ವಿಸರ್ಜನೆಯನ್ನು ಮಾಡಿ ಪಾದವನ್ನು ತೊಳೆಯುವಾಗ ಈ ಎಡಪಾದದ ಇಮ್ಮಡಿಯಲ್ಲಿ ಎಳ್ಳಿನಷ್ಟು ಸ್ಥಳವಿದ್ದುದರಿಂದ ಆಕೆ ವಕ್ರಸ್ಥಾನಕ್ಕೆ ಇದೇ ಸಮಯವೆಂದು ಸ್ವಪ್ನದಲ್ಲಿ ಹೋಗಿ ಆಕೆ ಶಿರಸಿನ ಮೇಲೆ ಈ ನನ್ನ ಎಡಪಾದದಿಂದ ಒದ್ದ ಮಾತ್ರಕ್ಕೆ ಈ ಧರಣಿಯ ಮೇಲೆ ಉಳಿದಳು. ಭ್ರಷ್ಟನಲ್ಲ ತಂಗಿ, ರಾತ್ರಿ 12 ಗಂಟೆ ಸಮಯದಲ್ಲಿ ನಿನ್ನಷ್ಟಮ ಸ್ಥಾನಕ್ಕೆ ಬಂದಿರುವೆ. ಮುಂದೆ ನಿನ್ನ ಪಾಡೆ ನಾವು ನೋಡುತ್ತಿರುವ ಭ್ರಷ್ಟೆ. ನಾನೀಗಲೇ ಮಂಗರಾಜನ ಆಸ್ಥಾನಕ್ಕೆ ಹೋಗಿ ಮುಂದಾಗುವ ಕಾರ್ಯವನ್ನೇ ಕಲ್ಪಿಸಬೇನು. ಹನುಮನಿ ಚಪಸ್ತನು, ಹನುಮ ಪಿಸ್ತನು, ಹನುಮನಿ ಚಪಸ್ತನು. ಇಳವನ್ನರಿದ ಹನುಮನನ್ನು ಹನುಮನ ನೇಕ್ಷಣ, ಇಳವನ್ನರಿದ ಹನುಮನನ್ನು ಹನುಮನ ನೇಕ್ಷಣ. ರಂಗರಾಜನಲ್ಲಿ ಹೋಗಿ, ರಂಗರಾಜನಲ್ಲಿ ಹೋಗಿ ಪಗಡೆಯಿಂದ ಗೆಲ್ವೆನು, ಪಗಡೆಯಿಂದ ಗೆಲ್ವೆನು, ಪಗಡೆಯಿಂದ ಗೆಲ್ವೆನು, ಗೆಲ್ವೆನು, ಗೆಲ್ವೆನು. ವಂಗ ಭೂಪಾಲ ಜೈ ಪರಾಕ್. ಪಗೆಗಳ್ ಮತ್ ಪ್ರಬಲ ಪ್ರತಾಪಂ ವಿಲಯಗ್ನಿಜ್ವಾಲೆಯಿಂದಂ ದಗಾಂ ದಯಸುತ್ತಿರ್ಪಂ ಭುವನೈಕ್ಯ ಭೀಕರನಾದೆನುತ ಎನ್ನ ಸಂರಕ್ಷಣೆಯಿಂದಂ ಕದಾ ಗಂಧರ್ವ ಸುಪರ್ವ, ಕದಾ ಗಂಧರ್ವ ಸುಪರ್ವಂ ಸಿದ್ಧ ಯಕ್ಷ ಕುಲವಂ ಬೇಡುತ್ತಲಿರ್ಪಂ ಗಡ. ಈ ಜಗದದ್ಭುತ ಶೌರ್ಯನಾದ ನನಗಿನ್ಯಾರು ಸಾಟಿ ಮೂರು ಲೋಕದೋ. ಅಹಗಹ ಬಹು ನಟ ಚಲದೊಳು ಮೆರೆಯುವೆ ಬಲ ಬಳಿರೆ ಭುವನ ಭೀಕರ. ಅಮಾತ್ಯರೇ, ದಂಡನಾಯಕ,
ಅಹಗಹ ಬಹು ನಟ ಚಲದೊಳು ಮೆರೆಯುವೆ ಬಲ ಬಳಿರೆ ಭುವನ ಭೀಕರ ತ್ರಿಭುವನದೊಳಗೆ ಸರಿಸಮರಾರು ಅಮಾತ್ಯರೇ ದಂಡನಾಯಕ ತ್ರಿಭುವನದೊಳಗೆ ಸರಿಸಮರಾರು ಪರಿಪರಿಯಿಂದಲಿ ರಾಜ್ಯವನಾಳ್ವೆ ಪರಿಪರಿಯಿಂದಲಿ ರಾಜ್ಯವನಾಳ್ವೆ ಅಹಗಹ ಬಹು ನಟ ಚಲದೊಳ್ಳು ಮೆರೆಯುವೆ ಬಲ ಬಳಿರೆ ಭುವನ ಭೀಕರ ಅಮಾತ್ಯರೇ ಸಾರಿ ಭುಜ ಬಲ ಪರಕ್ರಮ ತೋರಿ ಹಠ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಹಠ ಮಾಡಿ ಹಗೆಗಳ ದಳಗಳ ಬಲವನ್ನು ಮುರಿವೆ ಅಮಾತ್ಯರೇ ದಂಡನಾಯಕ ಹಗೆಗಳ ದಳಗಳ ಬಲವನ್ನು ಮುರಿವೆ ಹಗೆಗಳ ದಳಗಳ ಬಲವನ್ನು ಮುರಿವೆ ಹಗೆಗಳ ದಳಗಳ ಬಲವನ್ನು ಮುರಿವೆ ಅಹಗಹ ಬಹು ನಟ ಚಲದೊಳು ಮೆರೆಯುವೆ ಬಲ ಬಳಿರೆ ಭುವನ ಭೀಕರ ಅಮಾತ್ಯರೇ ಸುಂದರ ಭವನವೆಂದು ಹೆಸರಾದ ಈ ನನ್ನ ಸಾಮ್ರಾಜ್ಯದಲ್ಲಿ ಪ್ರಜಾಕ್ಷೇಮವು ಯಥಾ ಸಮಯದಲ್ಲಿ ಸುಭಿಕ್ಷವು ಅಲ್ಲದೆ ನಿಜ ವಿಕ್ರಮ ಧೈರ್ಯ ಸಾಹಸಗಳಿಂದ ಹೆಸರಾದಂತ ಈ ವಂಗರಾಜನ ಘನತೆ ಗೌರವಗಳಿಗೆ ಯಾವ ಕುಂದುಕವೂ ಬಂದಿಲ್ಲವಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಪ್ರಜಾಕ್ಷೇಮವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸಿ ವಿಜ್ಞಾಪಿಸಿದನು ಮಹಾಪ್ರಭು ಅಮಾತ್ಯರೇ ವಂಗರಾಜ ಪ್ರಭುವೆ ಕೇಳು ವಿವರಿಸುವೆನ್ನು ಪ್ರಜೆಗಳ ಪರಿಯ ಮಹಾಪ್ರಭು ಅಮಾತ್ಯರೇ ವಂಗರಾಜ ಪ್ರಭುವೆ ಕೇಳು ವಿವರಿಸುವೆನ್ನು ಪ್ರಜೆಗಳ ಪರಿಯ ಹರಿಯ ಧ್ಯಾನದಿ ನಿರುತರಾಗಿ ಮಹಾಪ್ರಭು ಅಮಾತ್ಯರೇ ಹರಿಯ ಧ್ಯಾನದಿ ನಿರುತರಾಗಿ ಪರಿಪರಿಗಳು ಪೂಜೆಗೈವರು ಪರಿಪರಿಗಳು ಪೂಜೆಗೈವರು ವಂಗರಾಜ ಪ್ರಭುವೆ ಕೇಳು ವಿವರಿಸುವೆನ್ನು ಪ್ರಜೆಗಳ ಪರಿಯ ಮಡದಿ ಮಕ್ಕಳೆಲ್ಲ ಕೂಡಿ ಮಹಾಪ್ರಭು ಅಮಾತ್ಯರೇ ಮಡದಿ ಮಕ್ಕಳೆಲ್ಲ ಕೂಡಿ ಬಿಡದೆ ನಿಮ್ಮ ಧ್ಯಾನ ಮಾಡಿ ಬಿಡದೆ ಸ್ತುತಿಸುವ ರಯ್ಯ ರಾಜ ಮಹಾಪ್ರಭು ಅಮಾತ್ಯರೇ ಬಿಡದೆ ಸ್ತುತಿಸುವ ರಯ್ಯ ರಾಜ ರಾಜ ಸುಪ್ರಭಾವ ತೇಜ ವಂಗರಾಜ ಪ್ರಭುವೆ ಕೇಳು ವಿವರಿಸುವೆನ್ನು ಪ್ರಜೆಗಳ ಪರಿಯ ಮಹಾಪ್ರಭು ಅಮಾತ್ಯರೇ ಶ್ರೀಹರಿಯ ಕೃಪೆಯಿಂದ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಜನಗಳೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದಿರುವರು ಮತ್ತೇನಪ್ಪಣೆ ಮಹಾಪ್ರಭು ಬೇಷ್ ಬೇಷ್ ಅಮಾತ್ಯರೇ ನಿಮ್ಮಿ ಚತುರತೆಯ ಚಮತ್ಕಾರವನ್ನು ವಿದೇಹರಾಜರು ಗುಣಗಾನ ಮಾಡುತ್ತಿರುವಾಗ ನೀವು ನಮ್ಮನ್ನು ಹೊಗಳತಕ್ಕದ್ದು ಅತಿಶಯವೆಸರಿ ನಿಮ್ಮ ಪೀಠವನ್ನು ಮಂಡಿಸಿ ಆಗಲಿ ಮಹಾಪ್ರಭು ದಂಡನಾಯಕ ಪಡವಿಯಾಳ್ ಕಡಚೂರನೆಂದೆನಿಸುತ್ತೆ ಪಡವಿಯಾಳ್ ಕಡುಚೂರನೆಂದೆನಿಸುತ್ತೆ ಪಡದೀರ್ಪೆನು ನಿಮ್ಮಯ ಖ್ಯಾತಿಯ ಬಲದಿ ಏ
ತಡೆಯದೆ ಎನ್ನಾಜ್ಞೆಯನ್ನು ನೀ ತಡೆಯದೆ ಎನ್ನಾಜ್ಞೆಯನ್ನು ನೀ ದೃಢ ಬಲದಿಂದಲೇ ನಡೆಸುತ್ತಿ ಹರೆ ದಂಡನಾಯಕ. ಫಲ ವೀರಯೋಧ ಮುಖಂಡ ದಂಡನಾಯಕ, ಶತ್ರು ಮೂಲವನ್ನು ಕಡಿಯಲು ಸದಾ ಸಿದ್ಧರಾಗಿರುವ ನಮ್ಮ ಸೈನ್ಯ ಬಲವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ಮಹಾಪ್ರಭು, ವಿಜ್ಞಾಪಿಸುವೆನು. ರಾಜ ಲಾಲಿಸೆನ್ನಯ್ಯ ವಾಕ್ಯವನಿಗ, ರಾಜ ಲಾಲಿಸೆನ್ನಯ್ಯ. ರಾಜ ಲಾಲಿಸೆನ್ನಯ್ಯ ವಾಕ್ಯವನಿಗ, ರಾಜ ಲಾಲಿಸೆನ್ನಯ್ಯ. ತಂಡ ತಂಡದರಿಪು ಮಂಡೇಗ ಕಂಡ್ರಿಸಿ, ತಂಡ ತಂಡದರಿಪು ಮಂಡೇಗ ಕಂಡ್ರಿಸಿ, ತಂಡ ತಂಡದರಿಪು ಮಂಡೇಗ ಕಂಡ್ರಿಸಿ, ಚಂಡ ಪ್ರಚಂಡ ಬೆರುಂಡ ಮೆರೆದಿಗ, ರಾಜ ಲಾಲಿಸೆನ್ನಯ್ಯ ವಾಕ್ಯವನಿಗ, ರಾಜ ಲಾಲಿಸೆನ್ನಯ್ಯ. ಎತ್ತ ಪದರು ಬಿಡದ ಮುತ್ತಿ ಪರಿಪು ಸೈನ್ಯ, ಎತ್ತ ಪದರು ಬಿಡದ ಮುತ್ತಿ ಪರಿಪು ಸೈನ್ಯ, ಗದೆಗಿಂದಲಿ ನಾನು ಅಪ್ಪಾಳಿಸು, ರಾಜ ಲಾಲಿಸೆನ್ನಯ್ಯ ವಾಕ್ಯವನಿಗ, ರಾಜ ಲಾಲಿಸೆನ್ನಯ್ಯ. ಮಹಾಪ್ರಭು, ದಂಡನಾಯಕ, ನಮ್ಮ ಸೈನ್ಯವು ಶತ್ರುಗಳಂದು ಗರಗಣನೆ ನಡಗಿಸುತ್ತಾ ಹರಿಭಯಂಕರ ಭೀಕರ ಪ್ರಾಯವಾಗಿರುವುದು. ಮತ್ತೇನಪ್ಪಣೆ? ಬೇಷ್ ಬೇಷ್ ದಂಡನಾಯಕ, ಪ್ರಚಂಡ ಪ್ರತಾಪ ಚತುರ್ಭುವನ ಪದವೀಧರ ನಿಮ್ಮೇರ್ವರ ಬುದ್ಧಿಬಲ ಚಮತ್ಕಾರವನ್ನು ನಾನು ಚೆನ್ನಾಗೇ ಬಲ್ಲೆನು. ವೀರರಿಗೆ ವೀರತ್ವವೇ ಸಾಕ್ಷಿ. ನಿಮ್ಮ ನಿಮ್ಮ ಪೀಠವನ್ನು ಮಂಡಿಸಿ. ಆಗಬಹುದು. ಪರಮ ಸಂಭ್ರಮದಿ ಪುರವನು ನಾಳುವೆ. ಅಮಾತ್ಯರೇ, ಮಹಾಪ್ರಭು, ದಂಡನಾಯಕ, ಮಹಾಪ್ರಭು, ಪರಮ ಸಂಭ್ರಮದಿ ಪುರವನು ನಾಳುವೆ. ಅತಿಶಯ ಬೆಸರನ್ನು ಪಡೆದನು ದಿಟ, ಹರುಷವ ನಾನಾಂತೆನು, ಹರುಷವ ನಾನಾಂತೆನು, ಹರುಷವ ನಾನಾಂತೆನು. ಅಮಾತ್ಯರೇ, ದಂಡನಾಯಕ, ಹಿತವಂತರೇ ನಿಮ್ಮಯ ಹಿತವಂತರೇ ನಿಮ್ಮಯ ಹಿತವಾಕ್ಯವ ಲಾಲಿಸಿ. ಹಿತವಂತರೇ ನಿಮ್ಮಯ ಹಿತವಾಕ್ಯವ ಲಾಲಿಸಿ. ವರ ಸಚಿವ ಸೈನ್ಯಾಧಿಪರಿರುವ ತನಕ ಹರುಷವ ನಾನಾಂತೆನು, ಹರುಷವ ನಾನಾಂತೆನು, ಹರುಷವ ನಾನಾಂತೆನು. ಅಮಾತ್ಯರೇ, ದಂಡನಾಯಕ, ಧರೆಯಳು ಪ್ರಭುವೆಂದು ನಾ ಧರೆಯಳು ಪ್ರಭುವೆಂದು ನಾ ಪುರವನು ನಾಳುವೆ. ಪರಕಿಸಿ ನೋಡಲು ವೈರಿಯ ಪಠ, ಹರುಷವ ನಾನಾಂತೆನು, ಹರುಷವ ನಾನಾಂತೆನು, ಹರುಷವ ನಾನಾಂತೆನು. ತಂತ್ರ ನಿಪುಣನಾದ ಮಂತ್ರಿಯು ಅಸಹಾಯಶೂರನಾದ ಸೈನ್ಯಾಧೀಶನು ಈ ನನ್ನ ಆಸ್ಥಾನದಲ್ಲಿರುವಾಗ ನನಗೂ
ಈ ನನ್ನ ಸಾಮ್ರಾಜ್ಯಕ್ಕೂ ಯಾವ ಕುಂದುಕೊರತೆಯೂ ಬರಲಾರದು. ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರ, ಸಮಾಚಾರವೇನು? ಶನಿದೇವರು ದ್ವಾರಸ್ಥರಾಗಿರುವರು. ಏನು? ಶನಿದೇವರು ದ್ವಾರಸ್ಥರಾಗಿರ್ರಿ. ನಡೆಯಿರಿ, ಅವರನ್ನು ಬಹಳ ಭಕ್ತಿಯಿಂದ ಕರೆದು ತರೋಣ. ಆಗಲಿ ಮಹಾಪ್ರಭು. ಪರಮಾತ್ಮ, ಇದೋ ನಿಮಗೆ ವಂದಿಸುವೆವು. ವಂಗಾಯ ನಿನಗೆ ಮಂಗಳವಾಗಲಿ ಹೇಳು. ಪರಮಾತ್ಮ, ಈ ಪೀಠವನ್ನು ಮಂಡಿಸಿ. ಆಗಬಹುದು. ಬಿಡು ಬಿಡು ಬಿಡು. ವಂದಿಸುವೆ ದೇವ ನಿಮ್ಮ ಚರಣ ಕಮಲಕ್ಕೆ, ವಂದಿಸುವೆ. ವಂದಿಸುವೆ ದೇವ ನಿಮ್ಮ ಚರಣ ಕಮಲಕ್ಕೆ, ವಂದಿಸುವೆ. ಹಿಂದಿನ ದಿನ ಧನ್ಯರಾಯೋ, ಹಿಂದಿನ ದಿನ ಧನ್ಯರಾಯೋ, ತಮ್ಮ ದರ್ಶನದಿ ವಂದಿಸುವೆ. ವಂದಿಸುವೆ ದೇವ ನಿಮ್ಮ ಚರಣ ಕಮಲಕ್ಕೆ, ವಂದಿಸುವೆ. ಎಂದು ಬಾರದಿರುವ ನೀವು, ನೀವು ನನ್ನ ಮಂದಿರಕ್ಕೆ, ವಂದಿಸುವೆ. ವಂದಿಸುವೆ ದೇವ ನಿಮ್ಮ ಚರಣ ಕಮಲಕ್ಕೆ, ವಂದಿಸುವೆ. ಪರಮಾತ್ಮ, ಎಂದು ಬಾರದ ತಾವು ಇಂದು ನನ್ನ ಮಂದಿರಕ್ಕೆ ಬಂದಿದ್ದು ಬಡವನ ಮನೆಗೆ ಭಾಗ್ಯ ಬಂದಂತೆಯೂ, ಒಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ, ಬತ್ತಿ ಹೋದ ಬಾವಿಯಲ್ಲಿ ಜಲ ಬಂದಂತೆಯೂ, ತಮ್ಮಾಗಮನದಿಂದ ಈ ನನ್ನ ಮಂದಿರವು ಪಾವನವಾಯಿತು. ತಾವು ಬಂದ ಸಮಾಚಾರವನ್ನು ತಿಳಿಸಿದರೆ ಶಿರಸಾವಹಿಸಿ ನಡೆಸಿಕೊಡುವೆವು. ಪರಮಾತ್ಮ, ಪರಮಾತ್ಮ, ಮೊನ್ನ ಜನಕನಾದ ಸೂರ್ಯದೇವನ ಸಾಕ್ಷಿಯಾಗಿ ನಡೆಸಿಕೊಡುವೆನೆಂದು ವಚನವನ್ನು ಕೊಡುವೆ ವಂಗರಾಜ. ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯ ಚಂದ್ರರ ಗತಿ ಹಿಂದು ಮುಂದಾದರೂ ಸರಿಯೇ, ಗಗನವೇ ಜಾರಿ ಭೂಮಿಗೆ ಬಿದ್ದರೂ ಸರಿಯೇ, ಈ ವಂಗರಾಜನು ಕೊಟ್ಟ ಮಾತನ್ನು, ಹಾಡಿದ ಮಾತನ್ನು ಎಂದೂ ತಪ್ಪುವುದಿಲ್ಲ. ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ನಡೆಸಿಕೊಡುವನು. ಇದಕ್ಕೆ ತಮ್ಮ ಪಾದವೇ ಸಾಕ್ಷಿ. ಪರಮಾತ್ಮ, ಹಾಗಾದರೆ ಕೇಳು. ವಂಗರಾಜನೇ ಕೇಳೋ ಮಂಗಳವಾಗಲಿ. ವಂಗರಾಜನೇ ಕೇಳೋ ಮಂಗಳವಾಗಲಿ. ಗಂಗಾಧರನ ಸಾಕ್ಷಿಯಾಗಿ ವಂಗರಾಜನೇ ಕೇಳೋ. ವಂಗರಾಜ, ಪರಮಾತ್ಮ,
ಆಸಿನಿಂದಲೇ ನೀನು ಕೋಸಿಪೂರ್ವ ಕ್ಷೇಪೋಜು ಅಂಗರಾಜ ಪರಮಾತ್ಮ ಆಸಿನಿಂದಲೇ ನೀನು ಕೋಸಿಪೂರ್ವ ಕ್ಷೇಪೋಜು ಅಂಗರಾಜ ಪರಮಾತ್ಮ ಆಸಿನಿಂದಲೇ ನೀನು ಕೋಸಿಪೂರ್ವ ಕ್ಷೇಪೋಜು ಸುರಂಗನಾದಯದೆ ಅಂಗರಾಜ ಪರಮಾತ್ಮ ಸುರಂಗನಾದಯದೆ ರಾಘವನಿ ನಾಡೋ ಒಂಗರಾಜನೆ ಕೇಳ ಅಂಗರಾಜ ಪರಮಾತ್ಮ ನೀನು ಜಾಗೃತೆಯಾಗಿ ಆ ಕಾಶಿ ಪಟ್ಟಣಕ್ಕೆ ಪ್ರಯಾಣ ಮಾಡಬೇಕು. ಅಲ್ಲಿನ ರಸನಾದ ಆ ವಿಜಯ ಸಿಂಹರಾಜನನ್ನು ಪಡೆಯಲು ಕರೆ ಆತನ ರಾಜ್ಯಾದಿ ಸಕಲ ಐಶ್ವರ್ಯವೆಲ್ಲವನ್ನು ನಿನ್ನ ಕೈ ಸೇರುವಂತೆ ಮಾಡುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಮಂಗರಾಜ? ಅಯ್ಯೋ, ಇದಕ್ಕೇನು ನಿನ್ನ ಮೋಸ ಹೋದೆನಲ್ಲ. ಸರಿ, ರಾಜನಲ್ಲಿ ನಾನು ಹೇಗೆ ಪಗಡೆ ಆಟಕ್ಕೆ ಹೋಗಲಿ? ಹೋಗದಿದ್ದರೆ ಶನಿದೇವರಿಗೆ ಕೋಪ ಬರುವುದು. ಏನಾದರಾಗಲಿ, ಹೋಗುವುದೇ ಸರಿ. ಪರಮಾತ್ಮ ತಾವು ಹೇಳಿದಂತೆ ನಾಳೆ ಹರುಣೋದಯಕ್ಕೆ ಸರಿಯಾಗಿ ಕಾಶಿ ಪಟ್ಟಣಕ್ಕೆ ಪ್ರಯಾಣ ಮಾಡುವೆನು. ತಾವಿನ್ನು ಸಂತೋಷದಿಂದ ತೆರಳಬಹುದು. ಪರಮಾತ್ಮ ನೀನು ಯಾವುದಕ್ಕೂ ಅನುಮಾನ ಬೀಳಬೇಡ, ನಾನಿರುವೆನು. ಜಾಗ್ರತೆ ಆಗಿತ್ತರಳು. ಬ್ರಹ್ಮಾಂಡವು ನಡುಗುವುದೇ ಕಲೆ, ಬ್ರಹ್ಮಾಂಡವು ನಡುಗುವುದೇ ಕಲೆ, ಸದಾರಾಗ ಭಯದಿಂದಲೇ ಬ್ರಹ್ಮಾಂಡವು ನಡುಗುವುದೇ ಕಲೆ. ಹಣಗೆ ತೋಚಿದ ಹೆಡಿಗೆ ಸಿಕ್ಕಿದ ಹೆಡುವ ನಿಂತನ ಏನು ಚೆಲ್ವೆ. ಹಣಗೆ ತೋಚಿದ ಹೆಡಿಗೆ ಸಿಕ್ಕಿದ ಹೆಡುವ ನಿಂತನ ಏನು ಚೆಲ್ವೆ. ಹಡಿಗಳ ಮೆಟ್ಟೆ ಪಡೆ ಗೊಟ್ಟೆ, ಹಡಿಗಳ ಮೆಟ್ಟೆ ಪಡೆ ಗೊಟ್ಟೆ. ಹಠ ಮಾಡಿ ಚೆಲ್ವೆ, ಹಠ ಮಾಡಿ ಚೆಲ್ವೆ, ಹಠ ಮಾಡಿ ಚೆಲ್ವೆ. ಅಮಾತ್ಯರೇ, ನಾಳೆ ಹರುಣೋದಯಕ್ಕೆ ಸರಿಯಾಗಿ ಕಾಶಿ ಪಟ್ಟಣಕ್ಕೆ ಪ್ರಯಾಣ ಮಾಡಬೇಕು. ಆದ್ದರಿಂದ ರಥವನ್ನು ಸಿದ್ಧಪಡಿಸುವಂತೆ ಸಾರಥಿಗೆ ತಿಳಿಸು. ಅಲ್ಲದೆ ನೀವೇರ್ವರೂ ಕೂಡ ನನ್ನ ಸಂಗಡ ಬರಬೇಕು. ತಿಳಿಯುತ್ತೆ? ಬಲ ವಿಜಯನ, ಬಲ ವಿಜಯನ, ಬಲಿಯ ಕೊಡದೆ ಬಿಡನ, ಬಿಡನ, ಬಿಡನ. ಬಲ ವಿಜಯನ, ಬಲ ವಿಜಯನ, ಬಲಿಯ ಕೊಡದೆ ಬಿಡನ, ಬಿಡನ, ಬಿಡನ. ಬಲತ್ಕರಿಸಿ ಸೆಳೆವೆನ ರಣರಂಗಕ್ಕೆ, ಕಲಹದಮನ ನರಳಿಸಿಕೊಳ್ಳಿಸಿ, ಕಲಹದಮನ ನರಳಿಸಿಕೊಳ್ಳಿಸಿ. ಬಲ ವಿಜಯನ, ಬಲ ವಿಜಯನ, ಬಲಿಯ ಕೊಡದೆ ಬಿಡನ, ಬಿಡನ, ಬಿಡನ. ಬಲತ್ಕರಿಸಿ ಸೆಳೆವೆನ ರಣರಂಗಕ್ಕೆ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ ರಾಜ್ಯವನ್ನು ಗೆಲ್ಲೋದಕ್ಕೆ ಒಳ್ಳೆ ಸಮಯವೋ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ ರಾಜ್ಯವನ್ನು ಗೆಲ್ಲೋದಕ್ಕೆ ಒಳ್ಳೆ ಸಮಯವೋ. ರಾಜನಲ್ಲಿ ಹೋಗಿ ನಾವು, ರಾಜನಲ್ಲಿ ಹೋಗಿ ನಾವು ರಾಜ್ಯವನ್ನು ಗೆಲ್ಲವೋ, ರಾಜ್ಯವನ್ನು ಗೆಲ್ಲವೋ, ರಾಜ್ಯವನ್ನು ಗೆಲ್ಲವೋ, 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 ಗೆಲ್ಲವೋ. ವರಮಂತ್ರಿ ಶೇಖರದೇ ಮಂತ್ರಿ. ಪ್ರಭು, ನೋಡಲು ಸುತ್ತಮುತ್ತಲು ಮತ್ತು ಬಿಗದಿಗ ಚಿತ್ರಾನಂದವಿ. ಮಂತ್ರಿ, ನೋಡಲು ಸುತ್ತಮುತ್ತಲು ಮತ್ತು ಬಿಗ
ಗದಿಗತೀಂದ್ರನಂದದಿ ಮತ್ತೆ ಮುಕ್ತಿನ ತೋರಣ ಗದಿ ಮಂತ್ರಿ ಮಹಾಪ್ರಭು ಮತ್ತೆ ಮುಕ್ತಿನ ತೋರಣ ಗದಿ ಸುತ್ತಲೊಳೆಯುವ ಮಂಟಪದಳು ರಜಬರ ರಜಬರ ರಜನೆಯಂದು ವರಮಂತ್ರಿ ಶೇಖರದೇ ಮಂತ್ರಿ ಮಹಾಪ್ರಭು ಏನು ನಮ್ಮ ಪುರದ ಬೀದಿಯಲ್ಲಿ ಯಾವುದೋ ರಥದ ಶಬ್ದವು ಕೇಳಿ ಬರುತ್ತಿರುವುದಲ್ಲ ಕಾರಣವೇನು? ವಂಗರಾಜರು ದ್ವಾರಸ್ಥರಾಗಿರುವರು. ಏನು ನನ್ನ ಸ್ಥಾನಕ್ಕಲ್ಲದೆ ಬೇರೆ ಎಲ್ಲಿ ಹೋಗಲು ಅವಕಾಶವಿಲ್ಲವಾದ್ದರಿಂದ ಅವರನ್ನು ಬಹಳ ಮರ್ಯಾದೆ ಕರೆದುಕೊಂಡು ಬನ್ನಿ. ಆಗಬಹುದು. ಓಹೋ ವಂಗಭೂಪಾಲ ವಿಜಯ ವಂಗರಾಜ ಇದೋ ನಿನಗೆ ನಮಸ್ಕರಿಸುವನು. ವಿಜಯ ನಿನಗೆ ಮಂಗಳವಾಗಲಿ. ವಂಗರಾಜ ವಿಜಯ ಬಾ ಈ ಭದ್ರಾಸನದಲ್ಲಿ ಕುಳಿತುಕೋ. ಆಗಬಹುದು. ಬರದಿ ನೀನು ಬರಲು ದೇನೆ ವಂಗರಾಜನೇ ವಂಗರಾಜ ವಿಜಯ ಬರದಿ ನೀನು ಬರಲು ದೇನೆ ವಂಗರಾಜನೇ ವಂಗರಾಜ ವಿಜಯ ಎಂದು ಬಾರದಿರುವ ನೀವು ವಂಗರಾಜ ವಿಜಯ ಎಂದು ಬಾರದಿರುವ ನೀವು ಎಂದು ಬಾರದಿರುವ ನೀವು ಎಂದೋ ಮಂದಿರಕ್ಕೆ ಬರದಿ ನೀನು ಬರಲು ವಂಗರಾಜನೇ ವಂಗರಾಜ ವಿಜಯ ಎಂದು ಬಾರದ ನೀವು ಇಂದು ನನ್ನ ಮಂದಿರಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು. ಬಂದ ಸಮಾಚಾರವನ್ನು ತಿಳಿಸು. ಬೇಸಿಗೆಯ ಮಾಸವೆಂದು ಬೇಸರಿಕೆಯ ಕಳೆಯಲು ವಿಜಯ ವಂಗರಾಜ ಬೇಸಿಗೆಯ ಮಾಸವೆಂದು ಬೇಸರಿಕೆಯ ಕಳೆಯಲು ಲೆತ್ತವಾಡಿ ನಿನ್ನಳು ವಿಜಯ ಲೆತ್ತವಾಡಿ ನಿನ್ನಳು ಚಿತ್ತವಂ ಸರಿಪಡಿಸಿಕೊಂಡು ಚಿತ್ತವಂ ಸರಿಪಡಿಸಿಕೊಂಡು ಹೋಗಲು ಬಂದೆ ಬೇಸಿಗೆಯ ಮಾಸವೆಂದು ಬೇಸರಿಕೆಯ ಕಳೆಯಲು ವಿಜಯ ವಂಗರಾಜ ಬೇಸಿಗೆಯ ಮಾಸವಾದ್ದರಿಂದ ನಿನ್ನೊಡನೆ ಪಗಡೆಯನ್ನಾಡಿ ನನ್ನ ಚಿತ್ತವನ್ನು ಸರಿಪಡಿಸಿಕೊಂಡು ಹೋಗಲು ಬಂದಿರುವುದು. ಇದಕ್ಕೆ ನಿನ್ನ ವಿಮತ ವಂಗರಾಜ ವಿಜಯ ಹೇಳುವನೆ ಕೇಳು. ಐಸದೆ ಸಗೆ ಗಾಸಿಯನ್ನ ಸೆಗುವ ವಂಗರಾಜ ವಿಜಯ ಐಸದೆ ಸಗೆ ಗಾಸಿಯನ್ನ ಸೆಗುವ ಬೇಲಾದ ಔಷಧಿಯನ್ನು ಕೊಂಡು ಕೊರಗಲೇಗೆ ಬಂದ ಭೂಪಾಲ ವಿಜಯ
ವಂಗರಾಜನ ಕೇಳು ಬೇಳಲು ವಂಗರಾಜ ವಿಜಯ ವಂಗರಾಜನ ಕೇಳು ಬೇಳಲು ಇಂದ ಪಗಡೆಯಾಡಿ ಸ್ವತು ದಾಸರಾಗಿ ಗರು ಕೇಳನ್ನಮ್ಮ ವಂಗಭೂಪಾಲ ವಿಜಯ ತನ್ನ ದೇಹಕ್ಕೆ ವಿರೋಧವಾದ ಪದಾರ್ಥವನ್ನು ವಿರೋಧವಾದ ಮೇಲೆ ಅದನ್ನು ಸವಿದುಂಡು ಕೊರಗುವುದೇಕೆ ವಂಗಭೂಪಾಲ? ಹಿಂದೆ ಪಗಡೆ ಆಡಿ ನಳ ಮಹಂದಾತರೆಲ್ಲರೂ ಸೋತು ದಾಸರಾಗಿರುವರು ವಂಗಭೂಪಾಲ. ಆದ ಕಾರಣ ಈ ಪಗಡೆಯಾಟಕ್ಕೆ ಗಮನ ಕೊಡಬೇಡ ವಂಗಭೂಪಾಲ. ವಿಜಯ ಕುರಿಯಂತೆ 100 ವರ್ಷ ಬಾಳುವುದಕ್ಕಿಂತಲೂ ಧೀರ ನೆನೆಸಿಕೊಂಡು 3 ದಿನ ಬಾಳಿದರೆ ಸಾಲದೆ ಸರಿರಾಜನು ಬಂದು ಪಗಡೆ ಆಡಲು ಕರೆದರೆ ಬಾರದಿರುವುದು ಇದು ಯಾವ ರಾಜನೀತಿ? ಓಹೋ ವಂಗಭೂಪಾಲ ಶಾಂತನಾಗಿ. ಮಂತ್ರಿ ಹಾ ಪ್ರಭು. ಇಲ್ಲಿ ದಾರು ಸಿದ್ಧಪಡಿಸು. ಹಾ ಪ್ರಭು, ಹೇಳುವೆನು ಕೇಳಿ. ಪಗಡೆಯಾಟವು ಬೇಡ ಪ್ರಭುಗಳೇ, ಪಗಡೆ ಆಟವು ಬೇಡ ಪ್ರಭುಗಳೇ, ಈ ಪಗಡೆಯಾಟವ ಬಲು ಮೋಸ ಕೇಳೆನ್ನ ಮಾತ. ಮಹಾಪ್ರಭು, ಮಂತ್ರಿ ಹಿಂದೆ ಪಗಡೆಯಾಡಿ ಹಿಂದೆ ಪಗಡೆಯಾಡಿ ನಳಮಂದಾತರ ಸೋತು ದಾಸರಾಗಿ ಹರು ಕೇಳೆನ್ನ ಮಾತ. ಮಹಾಪ್ರಭು, ಈ ಪಗಡೆಯಾಟವು ಬೇಡ. ಹಿಂದೆ ಪಗಡೆಯಾಡಿ ರಾಜ ಮಹಾರಾಜರು ಸೋತು ದಾಸರಾಗಿರುವ ಮಹಾಪ್ರಭು, ಈ ಪಗಡೆ ಆಟಕ್ಕೆ ನೀವು ಗಮನವನ್ನು ಕೊಡಬೇಡಿ. ಮಂತ್ರಿ ಸರಿರಾಜನು ಬಂದು ಪಗಡೆ ಆಡಲು ಕರೆದರೆ ಹೋಗದಿರುವುದು ಇದು ರಾಜರ ಧರ್ಮವೇ? ಮಂತ್ರಿ ಮುಂದೆ ಆ ಪರಮಾತ್ಮನ ಅನುಗ್ರಹವಿದ್ದಂತಾಗಲಿ. ಇಲ್ಲಿ ದಾಳನ್ನು ಸಿದ್ಧಪಡಿಸು. ಆಗಬಹುದು. ಹಾ ಪ್ರಭು, ತೆಗೆದುಕೊಳ್ಳಿ. ವಂಗರಾಜ ವಿಜಯ ಈ ನನ್ನ ಚಂದ್ರಶಾಲೆಯನ್ನು ನೋಡಿದ್ಯಾ? ಹೋಗಲ್ಲ. ಅಬ್ಬಾ, ಎಂತು ರಂಜಿಪುದು ಈ ವಿಜಯನ ಅರಮನೆ ಹೇಗೆ ಶೋಭಿಪುದು. ಎಂತು ರಂಜಿಪುದು ಈ ವಿಜಯನ ಅರಮನೆ ಹೇಗೆ ಶೋಭಿಪುದು. ಎತ್ತ ನೋಡಲು ಸುತ್ತಮುತ್ತಲು ಮತ್ತು ಬಿಗಿದಿಹ ತೋರಣಗಳು. ಎತ್ತ ನೋಡಲು ಸುತ್ತಮುತ್ತಲು ಮತ್ತು ಬಿಗಿದಿಹ ತೋರಣಗಳು. ಮನಗೆ ಹರುಷವ ತೋರುತ್ತಿರುವುದು, ಮನಗೆ ಹರುಷವ ತೋರುತ್ತಿರುವುದು. ಎಂದು ರಂಜಿಪುದು ಈ ವಿಜಯನ ಅರಮನೆ ಹೇಗೆ ಶೋಭಿಪುದು. ಹಬ್ಬ ಏನೀ ಭವನದ ಶೃಂಗಾರ ವೈಭವ. ಎತ್ತ ನೋಡಿದರು ಮತ್ತು ರಕ್ತಗಳಿಂದ ಕಂಗೊಳಿಸುತ್ತಿರುವುದಲ್ಲ ವಿಜಯನ ಅರಮನೆ. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು.
ವಿಜಯ, ವಂಗಭೂಪಾಲ, ಇದು ದೇವೇಂದ್ರನ ಅರಮನೆಗಿಂತಲೂ ಅತಿಶಯವಾಗಿರುವುದು. ಎಲ್ಲಿ ದಾಳಗಳು ಸಿದ್ಧವಾದವೆ? ವಂಗಭೂಪಾಲ, ಇದು ದಳವು ಸಿದ್ಧವಾಗಿರಬಹುದು. ಬಿಡು ದಾಳಗಳನ್ನು. ಈ ಕಡೆ ಬಾ. ಹಾಡುದಾಳ ಹಾಡುದಾಳ ಆಡೈದಾಳವೋ ಹಾಡುದಾಳ ಹಾಡುದಾಳ ಆಡೈದಾಳವೋ ಆಡೋ ನಿನ್ನ ದಾಳಗಳನ್ನು ನೋಡೋ ನಿನ್ನ ದಾಳಗಳನ್ನು ಹಾಡೋ ನಿನ್ನ ದಾಳಗಳನ್ನು ಹಾಡಿ ಜಯಿಸುವೆ ಹಾಡುದಾಳ ಹಾಡುದಾಳ ಹಾಡೈದಾಳವ ವಂಗರಾಜ ವಿಜಯ, ನೋಡೋ ನಿನ್ನ ದಾಳಗಳನ್ನು. ವಂಗರಾಜ ವಿಜಯ, ನೋಡೋ ನಿನ್ನ ದಾಳಗಳನ್ನು, ನೋಡೋ ನಿನ್ನ ದಾಳಗಳನ್ನು ಆಡಿ ಜಯಿಸುವೆ ಆಡುದಾಳ ಆಡುದಾಳ ಆಡುದಾಳವ ವಂಗರಾಜ ವಿಜಯ, 1 2 3 4 5 ಇದೋ ನನ್ನ ಆಟವೇ ಗೆದ್ರು. ಏನ್ ಹೇಳಿವೆ ಮಂತ್ರಿ? ಇದೇನಿದು ಹೀಗಾಯಿತಲ್ಲ? ಏನವೋ ಮದಾಂಧ, ಈ ಸಾರಿ ವಂಗರಾಜನು ಸೋಲುವಂತೆ ಗೋಚರವಾಗುತ್ತಿರುವುದಲ್ಲ. ಇರಲಿ, ಯಾರಿಗೂ ಗೋಚರವಿಲ್ಲದಂತೆ ನಾನೇ ದಾಳದಲ್ಲಿ ಸೇರಿ ವಂಗರಾಜನು ಗೆಲ್ಲುವಂತೆ ಮಾಡುವೆನು. ಪಾಪಿ ವಿಜಯ, ಮುಂದೆ ನಿನ್ನ ಪಾಡೇನು ಮೂರ್ಖ. ವಿಜಯ, ವಂಗರಾಜ ಒತ್ತೆ ಇಲ್ಲದ ಆಟವನ್ನು ಆಡಬಾರದು. ಏನನ್ನಾದರೂ ಪಣವಾಗಿಟ್ಟು ದಾಳಗಳನ್ನು ಬಿಡು. ವಂಗರಾಜ ವಿಜಯ, ಈ ಪಗಡೆ ಆಟದಲ್ಲಿ ನಾನು ಸೋತರೆ. ವಂಗರಾಜ ವಿಜಯ, ಈ ಪಗಡೆ ಆಟದಲ್ಲಿ ನಾನು ಸೋತರೆ ನನ್ನ ರಾಜ್ಯ ಕೋಶ ಸಕಲ ಸಾಮ್ರಾಜ್ಯವನ್ನೆಲ್ಲ ನಿನಗೆ ದಾರಿ ಎರೆದುಕೊಟ್ಟು ವಂಗರಾಜ ವಿಜಯ, ಅಲ್ಲದೆ ನನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ನಾನು ದೇಶಾಂತರ ಹೋಗುವನು. ಇದೇ ನನ್ನ ಪಂಥ. ಇದಕ್ಕೆ ನಿನ್ನ ಶಪಥವೇನು? ವಿಜಯ, ನಾನೇನಾದರೂ ಈ ಆಟದಲ್ಲಿ ಸೋತರೆ ನನ್ನ ಸಕಲ ಸಾಮ್ರಾಜ್ಯವನ್ನು ನಿನಗೆ ದಾರಿ ಎರೆದುಕೊಟ್ಟು ನನ್ನ ಸತಿಸುತರು ಹುಟ್ಟಿರು ನನ್ನ ಸತಿಸುತರೊಡಗೂಡಿ ನಾನು ಕೂಡ ದೇಶಾಂತರ ಹೊಡುವೆನು. ಇದೇ ನನ್ನ ಪಂಥ, ಇದೇ ನನ್ನ ಶಪಥ. ಬಿಡು ದಾಳಗಳನ್ನು. ದಾಳವನ್ನು ಎಡೋವೆನ ಹೋದ್ರೆ ಉಂಗುರ ಆಡೋ ದಾಳವ. ವಂಗರಾಜ ವಿಜಯ, ಎಡುವೆ ನನ್ನ ಗಾಜ ಗುರುಗ. ವಂಗರಾಜ ವಿಜಯ, ಎಡುವೆ ನನ್ನ ಗಾಜ ಗುರುಗ ಆಡೋ ದಾಳವ ಆಡುದಾಳ ಆಡುದಾಳ ಆಡುದಾಳವ ವಂಗರಾಜ ವಿಜಯ, ಎಡುವೆ ನನ್ನ ದೇಶ ಕೋಶ. ವಂಗಭೂಪಾಲ ವಿಜಯ, ಎಡುವೆ ನನ್ನ ದೇಶ ಕೋಶ ಆಡೋ ದಾಳವ ಆಡುದಾಳ ಆಡುದಾಳ ಆಡುದಾಳವ
ಆಡುದಾಳ ಆಡುದಾಳ ಆಡೈದಾಳವ ನೋಡ ನಿನ್ನ ಗಾಜ ತುರುಗ ವಿಜಯ ನೋಡು ನಿನ್ನ ಗಾಜ ತುರುಗ ನೋಡ ನಿನ್ನ ದೇಶ ಕೋಶ ಹಾಡಿ ಆಡುದಾಳ ಆಡುದಾಳ ಆಡುದಾಳವ ವಿಜಯ 1 2 3 4 5 6 7 ನನ್ನಾಟವೇ ಗೆದ್ದಿರುವುದು ಪರಮೇಶ್ವರ ಇನ್ನು ಏನಾದರೂ ಗತಿ ಇದ್ದರೆ ಹಣವಾಗಿಡು. ಹೀಗಾಯ್ತಲ್ಲ ಪ್ರಭು, ನಾನು ಮೊದಲೇ ಹೇಳಲಿಲ್ಲವೇ ಈ ಆಟ ಬಲು ಮೋಸವೆಂದು? ಅಯ್ಯೋ ಪರಮಾತ್ಮ, ಮಂತ್ರಿ ಪ್ರಭು ನಡೆ 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 ತಡೆಗೆ ಮೂವರ ಹಡವೆಯ ಸೇರಲು ನಡೆ 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 ತಡೆಗೆ ಮೂವರ ಹಡವೆಯ ಸೇರಲು ನಡೆ 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 ಕಾಡು ಸೇರಲು ರೂಢಿಪತಿಯನೇ ಅಯ್ಯೋ ಕಾಡು ಸೇರಲು ರೂಢಿಪತಿಯಲ್ಲಿ ಮಡದಿಯ ತೋರುತ್ತ ಬೆಳೆದಲ್ಲಿ ರಾಜ್ಯವ ನಡೆ 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 ವಿಜಯ, ನಿನ್ನ ಒಣ ವೈರಾಗ್ಯವಾಗಿರಲಿ. ಇನ್ನು ಏನಾದರೂ ಗತಿ ಇದ್ದರೆ ಪಣವಾಗಿಡು, ಇಲ್ಲದಿದ್ದರೆ ನನ್ನದೇನು ಒಂದು ಎಳ್ಳಿನಷ್ಟು ಇಲ್ಲವೆಂದು ಗಂಗೋದಕವನ್ನು ತರಿಸಿ ನಿನ್ನ ಸತಿಸುತರನ್ನು ಕರೆಸಿ ಗಂಗೋದಕದಿಂದ ದಾರೆ ಎರೆದು ಕೊಡು. ಅಯ್ಯೋ ಪರಮಾತ್ಮ, ಮಂತ್ರಿ ಪ್ರಭು ಜಾಗೃತಿಯಾಗಿ ಹೋಗಿ ನನ್ನ ಸತೀಸುತರನ್ನು ಕರೆದುಕೊಂಡು ಆಗಬಹುದು ಮಹಾಪ್ರಭು, ಆಗಬಹುದು. ಸ್ವಾಮಿ ಬರೋರೇ ಏಕೆ ಸ್ವಾಮಿ? ಪ್ರಾಣಕಾಂತೆ ಸ್ವಾಮಿ ಏನಾಯ್ತು? ಈಗ ನಾನೇನೆಂಬುದಾಗಿ ಹೇಳಲಿ ಮನೋಹರೇ, ಏನೆಂಬುದಾಗಿ ಹೇಳಲಿ? ಮೋಸವೋ ದೇವೆ ಕಾಂತೆ, ನಾ ಮೋಸವೋ ದೇವೆ ಬೆಳಕಾಂತೆ ಮನೋಹರೇ. ಮೋಸವೋ ದೇವೆ ಕಾಂತೆ, ಏನಾಯ್ತು ಸ್ವಾಮಿ? ನಾ ಮೋಸವೋ ಶಾಂತರಾಗಿ ಪ್ರಭು. ಬಾಸುರಾಗಿದೆ ಅಯ್ಯೋ ಪ್ರಾಣಕಾಂತೆ, ಬಾಸುರಾಗಿದೆ ಸ್ವಾಮಿ ಕಾಸಿ ಮಾಡುವಂತಾಗೆ ನಮಗೆ ಮೋಸವೋ ದೇವೆ ಏನಾಯ್ತು ಪ್ರಭು? ಮೋಸವೋ ದೇವೆ ಕಾಂತೆ. ಅಯ್ಯೋ ಪ್ರಾಣಕಾಂತೆ, ದುಃಖಿಸಬೇಡಿ, ವಿಚಾರವೇನೆಂಬುದನ್ನು ಹೇಳುವುದು ಸ್ವಾಮಿ. ಸ್ವರದವು ರಾಜವರು ಪುರವ ಬೀದಿಗ
ಸ್ವಾಮಿ ಶಾಂತರಾಗಿ ಪ್ರಭು. ಸ್ವಾಮಿ ಸ್ವಾಮಿ ಏನು ಸಕಲ ಸಾಮ್ರಾಜ್ಯವನ್ನೆಲ್ಲ ಸೋತಿಬಿಟ್ಟಿಲ್ಲ ದೇವಿ. ಪ್ರಾಣೇಶ್ವರ, ನೀನು ಹುಟ್ಟಿನ ಬಟ್ಟೆ ಪೀತಾಂಬರ. ಪ್ರಾಣೇಶ್ವರ, ಈ ನನ್ನ 7 ಜನ ಮಕ್ಕಳು ಹುಟ್ಟಿನ ಅವಳ ಸಹಿತವಾಗಿ ಸೋತಿಬಿಟ್ಟಿರಲ್ಲ ದೇವಿ, ಸೋತಿಬಿಟ್ಟಿರಲ್ಲ. ಪ್ರಾಣೇಶ್ವರ ಸ್ವಾಮಿ, ನಾರಿಕೇಳ ಎಂದರೆ ತೆಂಗಿನಕಾಯಿಯಲ್ಲವೇ? ಅದರಲ್ಲಿ ಯಾರಿಗೂ ಅರಿಯದಂತೆ ನೀರು ಬಂದು ಸೇರುವುದನ್ನು, ಅನಂತರ ಆ ನೀರು ಯಾರಿಗೂ ತಿಳಿಯದೆ ಹಿಂಗೆ ಹೋಗುವುದನ್ನು ಯಾರು ತಾನೇ ಬಲ್ಲರು? ಶಾಂತರಾಗಿ ದೂರಾಗಿ ವಿಜಯ, ಇನ್ನು ಸಾವಕಾಶ ಬೇಕೇ? ಬೇಗ ಗಂಗೋದಕವನ್ನು ತರಿಸಿ, ನನ್ನದೇನು ಒಂದು ಎಳ್ಳಿನಷ್ಟು ಇಲ್ಲವೆಂದು ಗಂಗೋದಕದಿಂದ ಧಾರೆ ಎಳೆದುಕೊಡು. ಜಾಗೃತಿಯಾಗಿ ಗಂಗೋದಕವನ್ನು ಸಿದ್ಧಪಡಿಸಿಕೊಂಡು ಬಂದೆ ಮಂತ್ರಿ. ಆಗಬಹುದು ಮಹಾಪ್ರಭು, ಆಗಬಹುದು. ಅಯ್ಯೋ ಪರಮಾತ್ಮ,
ತ್ರಿನಯನೇ ತೃಣ ಮಾತ್ರವು ನನ್ನದೇವಿಲ್ಲವೆಂದು ಸತ್ಯದಿಂದರೆಯರೆದು ಕೊಡುವೆನೈ ವಂಗಮೂಪಾಲ ವಿಜಯ, ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ವಿಜಯ, ರಾಜಮಹಾಪ್ರಭು, ನೀನು ತಟ್ಟಿರುವ ಬಟ್ಟೆ ಪೀತಾಂಬರ ಎನ್ನ ಸತಿಸುಧರ ತಟ್ಟಿರುವ ಬಟ್ಟೆ ಪೀತಾಂಬರ ಯಾರದು? ಮುಂದೆರುಗತಿ ಪ್ರಭು. ಸ್ವಾಮಿ ವಂಗಭೂಪಾಲ, ನನ್ನದೇನು ಒಂದು ಎಳ್ಳಿನಷ್ಟಿಲ್ಲವೆಂದು ಗಂಗೋದಕದಿಂದ ದಾರಿ ನೆರೆದುಕೊಂಡಿರುವರು. ವಿಜಯ, ಆಗಿದ್ದರೆ ನೀನು ತಟ್ಟಿರುವ ಬಟ್ಟೆ ಪೀತಾಂಬರ ಕಿರೀಟ ಕುಂಡಲಾದಿಗಳನ್ನು ಜಾಗ್ರತೆಯಾಗಿ ಕಳಿಸಿಕೊಡು. ಮಂತ್ರಿ, ಜಾಗ್ರತೆಯಾಗಿ ಇದ್ದರು ತೊಟ್ಟಿರುವ ಬಟ್ಟೆ ಪೀತಾಂಬರ ಕಿರೀಟ ಕುಂಡಲಾದಿಗಳನ್ನು ಕಳಿಸಿಸು. ವಿಜಯ, ಜಾಗ್ರತೆಯಾಗಿ ನೀ ತೊಟ್ಟಿರುವ ಚಿನ್ನಾಭರಣ ಮತ್ತು ಪೀತಾಂಬರವನ್ನು ಕಳಿಸಿಡು, ಇಲ್ಲವಾದರೆ ಅಪಮಾನವಾದೀತು, ಎಚ್ಚರ. ಮುಂದೆರುಗತಿ ಸ್ವಾಮಿ. ನಿಮಗೆ ನಾನು ಇದನಿರುವೆ ಸ್ವಾಮಿ ವಂಗಭೂಪಾಲ. ಸ್ಥಿತಿಯನ್ನೆಲ್ಲ ನಿಮಗೆ ನಾನು ಇದನಿರುವೆ ಗತಿಯೇನಿಗೋ ಕೊಡಲು ನಮಗೆ ಸ್ವಾಮಿ ವಂಗಭೂಪಾಲ. ಗತಿಯೇನಿಗೋ ಕೊಡಲು ನಮಗೆ ಇದನಿರುವೆ ಸ್ಥಿತಿಯನ್ನೆಲ್ಲ ನಿಮಗೆ ನಾನು ಇದನಿರುವೆ ಸ್ವಾಮಿ ವಂಗಭೂಪಾಲ. ಸ್ವಾಮಿ ವಂಗಭೂಪಾಲ, ನನ್ನದೇನು ಒಂದೆಳ್ಳಿನಷ್ಟಿಲ್ಲವೆಂದು ಗಂಗಾದಕದಿಂದ ದಾರಿದ್ರ್ಯದ್ದು ಕೊಟ್ಟಿರು. ಇದನ್ನು ತೆಗೆದುಕೊಂಡು ನಮ್ಮನ್ನು ಈ ನಮ್ಮ ಮಕ್ಕಳನ್ನು ಕೃತಾರ್ಥರಾಗಿ ಮಾಡಬೇಕೆಂದು ಬೇಡಿಕೊಳ್ಳಲು ಸ್ವಾಮಿ. ವಿಜಯ, ಜಾಗ್ರತೆಯಾಗಿ ನಿನ್ನ ಕಿರೀಟ ಕುಂಡಲಾದಿಗಳನ್ನು ಕಳಿಸಿಕೊಡು. ಮಂತ್ರಿ, ಮಹಾಪ್ರಭು, ಜಾಗ್ರತೆಯಾಗಿ ಕಳಿಸಿಸು. ಆಗಲೇ ಮಹಾಪ್ರಭು. ಅಯ್ಯೋ ವಂಗರಾಜರ ಮಂತ್ರಿಜರೇ, ವಿಜಯ, ಕೋಪವೇತಕ್ಕೆ ಭೂಪ ಸೇರಿಸುವ ವಂಗರಾಜನ ಮಾತಿಯೇ. ಅಯ್ಯೋ ವಂಗರಾಜರ ಮಂತ್ರಿಜರೇ, ವಿಜಯ, ಕೋಪವೇತಕ್ಕೆ ಭೂಪ ಸೇರಿಸುವ ವಂಗರಾಜನ ಮಾತಿಯೇ. ಮಹಾಪ್ರಭು, ನೀವು ದೇಹಕ್ಕೆ ಬಡಿದು ಕೊಡುವೆನು ಯಮರಪ್ಪ. ತಡಿವು ದೇಹಕ್ಕೆ ಬಡಿದು ಕೊಡುವೆನು ಬಡಿಗಿರಿ ತವ ಕೊಡುವೆನು. ಕೋಪವೇತಕ್ಕೆ ಭೂಪ ಸೇರಿಸೋ
ರಚಿಸಲ್ಪಟ್ಟ ಈ ನನ್ನ ದಿವ್ಯ ಕಿರೀಟವನ್ನು ತೆಗೆದಿಟ್ಟಿರುವನು. ಇದನ್ನು ತೆಗೆದುಕೊಂಡು ನಮ್ಮನ್ನು ಕೃತಾರ್ಥರಾಗಿ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುವುದು ಸ್ವಾಮಿ. ಮಹಾಪ್ರಭು ಮಂತ್ರಿ ವಿಜಯನ ಚಿನ್ನಾಭರಣ ಮತ್ತು ಸಕಲಾಭರಣ ಕಳೆದಿದ್ದಾಯಿತು. ಮತ್ತೇನಪ್ಪಣೆ? ಬೇಷ್ ಬೇಷ್ ಮಂತ್ರಿ. ವಿಜಯ ಮಂಗರಾಜ ಮಹಾಪ್ರಭು, ನಿನ್ನ ಪತ್ನಿ ತೊಟ್ಟಿರುವ ಬಟ್ಟೆ ಪೀತಾಂಬರ ಯಾರದು? ಅಯ್ಯೋ ಪರಮೇಶ್ವರ, ಪ್ರಾಣಕಾಂತೆ. ಸ್ವಾಮಿ, ಈ ಸಭೆ ಕರೆದಿರಿನಲ್ಲಿ ನನ್ನ ವಸ್ತ್ರಾಭರಣ ಕಳಚಿದರೆ ಅಪಮಾನವಾಗುವುದಿಲ್ಲವೇ? ಒಂದು ಬಾರಿ ಕೇಳುವರಾಗಿ ಸ್ವಾಮಿ. ಆಗಲಿ ಪ್ರಿಯೆ, ಕೇಳಿ ನೋಡುವರು ದೇವಿ, ಕೇಳಿ ನೋಡುವೆನು ಸ್ವಾಮಿ. ಮಗಭೂಪಾಲ ವಿಜಯ, ಈ ನನ್ನ ಧರ್ಮ ಪತ್ನಿ ಹುಟ್ಟಿರುವ ಸೇರೆಯನ್ನು ಕ್ಷಮಿಸಬೇಕೆಂದಿದ್ದು ನಿಮ್ಮನ್ನು ಬೇಡಿಕೊಳ್ಳುವರು ಸ್ವಾಮಿ. ವಿಜಯ, ಅದು ಆಗದ ಮಾತು. ಮಂತ್ರಿ ಮಹಾಪ್ರಭು, ನಮ್ಮರಮನೆಯ ದಾದಿಯರು ತೊಟ್ಟಿರುವ ಹರಿದ ಬಟ್ಟೆ ಚೀರೆಯನ್ನು ತಂದು ಈತನ ಪತ್ನಿಗೆ ಕೊಟ್ಟು ಈತನ ಪತ್ನಿಯು ತೊಟ್ಟಿರುವ ಬಟ್ಟೆ ಪೀತಾಂಬರವನ್ನು ಜಾಗೃತಿಯಾಗಿ ಕಳಚಿಸು. ಆಗಲೇ ಮಹಾಪ್ರಭು. ಅಯ್ಯ ವಂಗಭೂಪಾಲರೇ, ಇದು ನನ್ನ ಸರ್ವ ಆಭರಣಗಳನ್ನು ಕೂಡ ಕಳಚಿಟ್ಟಿರುವೆನು, ಸ್ವೀಕರಿಸುವರಾಗಿ. ಅಮ್ಮ ನಲತಂಗಾದೇವಿ, ತಗೋ ಈ ಬಟ್ಟೆ ಸೀರೆ ಧರಿಸಿ ಪಟ್ಟೆ ಸೀರೆಯನ್ನು ಜಾಗದಾಗ ಕಳಚಿಡು, ಇಲ್ಲದೆ ಅಪಮಾನವಾದೀತು, ಎಚ್ಚರ. ಎಲ್ಲವೋ ಕುನ್ನಿ ಬಾಲಕರೇ, ನೀ ತೊಟ್ಟಿರೋ ಚಿನ್ನಾವಳವನ್ನು ಜಾಗದಾಗ ಕಳಚಿಡಿ. ಪ್ರಾಣೇಶ್ವರ, ಈ ಪಾಪಿಯ ಉದರದಲ್ಲಿ ಜನಿಸಿ ಈ ನನ್ನ ಕಂದರು ಸಹ ಕಷ್ಟಪಡುವಂತಾಯಿತೆ. ಮಕ್ಕಳೇ, ನಿಮ್ಮ ಸರ್ವ ಆಭರಣಗಳನ್ನು ಈ ರಾಜರಿಗೆ ಕಳಚಿಕೊಡುವರಾಗಿ. ಅಮ್ಮ ಮಕ್ಕಳೇ, ಇಲ್ಲ ಮಕ್ಕಳೇ, ಹಾಗೆನ್ನಲು ಸಾಧ್ಯವಿಲ್ಲ. ನಿಮ್ಮ ತಂದೆಯವರು ರಾಜ್ಯಾದಿ ಸಕಲೇಶ್ವರವನ್ನು ಸೋತಿರುವರು. ಹಠ ಮಾಡಬೇಡಿ, ಬೇಗನೆ ನಿಮ್ಮ ಆಭರಣಗಳನ್ನು ಕಳಚಿಕೊಡುವರಾಗಿ. ಮಕ್ಕಳೇ, ಪ್ರಾಣೇಶ್ವರ, ಈ ಮಕ್ಕಳಿಗೆ ನಾನೇನೆಂದು ಉತ್ತರಿಸಲಿ? ಚಿಂತಿಸಿ ಒಬ್ಬೊಬ್ಬರಾಗಿ ಕಳೆದುಕೊಡುವಂತರಾಗಿ ಕಳೆದುಕೊಡುವಂತರಾಗಿ. ಮಕ್ಕಳೇ, ಹಠ ಮಾಡಬೇಡಿ, ನಿಮ್ಮ ಆಭರಣಗಳನ್ನು ಬಿಚ್ಚಿಕೊಡುವರಾಗಿ. ವಿಜಯ, ಎಂದು ಸಾವಕಾಶ ಬೇಕೆ? ಬೇಗ ಜಾಗೃತಿಯಾಗಿ ಕಳಚಿಕೊಡು. ಮಂತ್ರಿ, ಈ ಮಕ್ಕಳ ಬಾಯಿ ಮೇಲೆ ಬಡಿದು ಜಾಗೃತಿಯಾಗಿ ಕಳಚಿಸು. ಎಲ್ಲವೋ ಕುನ್ನಿ ಬಾಲಕರೇ, ಕೊಲ್ಲಬಾಲರೇ ನಿಮ್ಮ ಅಲ್ಲದ ಮರಿಯೇ, ಕೊಲ್ಲಬಾಲರೇ ನಿಮ್ಮ ಅಲ್ಲದ ಮರಿಯೇ.
ವಲ್ಲಭಾಲರೆ ನಿಮ್ಮ ಅಲ್ಲನು ಮುರಿಯುವೆ ಅರಿಯದ ಕಂದಗಳಿರ ಅರಿಯದ ಕಂದಗಳಿರ ಮರೆ ಮರೆ ಮಗಳುವೆ ಅರಿಯದ ಕಂದಗಳಿರ ಮರೆ ಮರೆ ಮಗಳುವೆ ಮರ ನಿಡಿದು ನಿಮ್ಮ ದರೆಯಲು ಬಗೆಯುವೆ ವಲ್ಲಭಾಲರೆ ನಿಮ್ಮ ಅಲ್ಲನು ಮುರಿಯುವೆ ಎಲ್ಲವೋ ಕುಲ್ಲಿ ಬಾಲಕರೇ ತೊಟ್ಟಿರುವ ಚಿನ್ನಾಭರಣವನ್ನು ಜಾಗ್ರತೆಯಾಗಿ ಕಳಚಿಡಿ, ಇಲ್ಲವಾದರೆ ನಿಮ್ಮ ಹಲ್ಲುಗಳನ್ನು ಮುರಿದು ಬಿಸಾಡಿದನು. ಶಾಂತರಾಗಿ ಒಬ್ಬ ಗಂಧಗಳಿರೋ ಒಬ್ಬೊಬ್ಬರಾಗಿ ಕಳಿಸಿಕೊಡುವಂತರಾಗಿ ಮುಂದೆ ನಮ್ಮ ಮಕ್ಕಳ ಪಾಡಿ ತಂದೆ ತಾಯಿಗಳನ್ನು ಕೃತಾರ್ಥರಾಗಿ ಮಾಡಬೇಕು. ಕಂದರ ಗೋಳಾಟ ನೋಡಿದ್ರೆ ಸ್ವಾಮಿ ಕೊಡ್ಬೇಕು. ಮಹಾಪ್ರಭು ಮಂತ್ರಿ ಈ ಮಕ್ಕಳ ಆಭರಣ ಪೀತಾಂಬರವನ್ನು ಕಳೆದಿದ್ದಾಯಿತು, ಮತ್ತೇನಪ್ಪಣೆ? ವೇಜಯ ವಂಗರಾಜ ಮಹಾಪ್ರಭು, ಇನ್ನು ಸಾವಕಾಶ ಬೇಕೆ? ನಿನ್ನ ಮಂತ್ರಿ ಮಾನ್ಯರು ನನ್ನ ಅಧೀನದಲ್ಲಿರುವಂತೆ ಹೇಳಿ ರಾಜ್ಯವನ್ನು ಬಿಟ್ಟು ತೊಲಗಿ. ಅಯ್ಯೋ ಪರಮೇಶ್ವರ, ಅಯ್ಯೋ ಮಂತ್ರಿ ಮಹಾಪ್ರಭು, ಅಯ್ಯೋ ಮಂತ್ರಿ ಬಂದ ಭಾಗ್ಯನಾದ ನಾನು ನಿನ್ನ ದರ್ಶನ ಭಾಗ್ಯವನ್ನು ಇನ್ನೆಂದಿಗೆ ನೋಡುವರು ಕಾಣಗಲ್ಲ ಮಂತ್ರಿ. ಹಾಗೆ ಹೇಳಬೇಡಿ ಮಹಾಪ್ರಭು, ಹಾಗೆ ಹೇಳಬೇಡಿ. ಈ ವಂಗರಾಜರ ಹೇಳಿಕೆಯಂತೆ ನಡೆದುಕೊಳ್ಳುವಂತನಾಗು ಮಂತ್ರಿ, ನಡೆದುಕೊಳ್ಳುವಂತ ಮಹಾಪ್ರಭು, ಅದು ಆಗದು ಮಹಾಪ್ರಭು. ಅಯ್ಯೋ ಪರಮಾತ್ಮ ಮಂತ್ರಿ, ಅಯ್ಯೋ ಪ್ರಾಣಕಾಂತೆ, ನಿಮಗೆ ಏನು ಬಂದಿತು ವಿಧಿಯೇ ವಿಧಿಯೇ ಪ್ರಭುವೇ. ಸತ್ಯ ಧರ್ಮದಿಂದ ನೀವು
ಪ್ರಜೆಗಳನ್ನು ಪಾಲಿಸುತ್ತ ಮಹಾಪ್ರಭು ಸತ್ಯ ಧರ್ಮದಿಂದ ನೀವು ಪ್ರಜೆಗಳನ್ನು ಪಾಲಿಸುತ್ತ ರಾಜ್ಯವನ್ನು ಆಳುತ್ತೀತ. ರಾಜ್ಯವನ್ನು ಆಳುತ್ತೀತ. ನಿಮಗೆ ಇಂಥ ಸ್ಥಿತಿಯು ಬಂತು ಮಾನವೇಶರೇ, ನಿಮಗೆ ಏನು ಬಂದಿತು ವಿಧಿಯೇ ವಿಧಿಯೇ ಪ್ರಭುವೇ. ದುಃಖಿಸಬೇಡ ಮಂತ್ರಿ, ಅಯ್ಯೋ ಬೇಡ ಕಾಂತೆ. ವಂಗರಾಜರಲ್ಲಿ ನೀವು ಪಗಡೆಯಾಡಿ ಸೋತು ರಾಜ್ಯವ ಮಹಾಪ್ರಭು. ವಂಗರಾಜರಲ್ಲಿ ನೀವು ಪಗಡೆಯಾಡಿ ಸೋತು ರಾಜ್ಯವ ಪುರವನ್ನೀಗ ತೊರೆದು ಗೋಬಿರ ಮಹಾಪ್ರಭು. ಪುರವನ್ನೀಗ ತೊರೆದು ಗೋಬಿರ ನಮಗಿನ್ಯಾರು ಗತಿಯೋ ಮಾನವೇಶ್ವರೇ, ನಿಮಗೆ ಏನು ಬಂದಿತು ವಿಧಿಯೇ ವಿಧಿಯೇ ಪ್ರಭುವೇ. ದುಃಖಿಸಬೇಡ ಮಂತ್ರಿ, ದುಃಖಿಸಬೇಡ. ಹಾ ಪ್ರಭು, ನೀವು ಎಲ್ಲಿಗೂ ಹೋಗಬೇಡಿ. ನೀವು ಹಾಗೇನಾದರೂ ಹೋದರೆ ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಮಹಾಪ್ರಭು, ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ. ಮಂತ್ರಿ, ಹಾ ಪ್ರಭು, ಹಿಂದಿಗೆ ಪೂರ್ವ ಜನ್ಮದ ಕರ್ಮವು ಪ್ರಾಪ್ತವಾಯಿತು. ಮಂದ ಭಾಗ್ಯನಾದ ನಾನು ನಿನ್ನ ದರ್ಶನ ಭಾಗ್ಯವನ್ನು ಹಾಗೆ ಹೇಳಬೇಡಿ ಮಹಾಪ್ರಭು, ಹಾಗೆ ಹೇಳಬೇಡಿ. ನೋಡುವಿರಲ್ಲ ಸಕಾರೆ ಓಗೆ ಮಹಾಪ್ರಭು, ಅಯ್ಯೋ ಮಂತ್ರಿ, ಸಕಾರೆ ಹೋಗಿ ಬರುವೆ ನಾವು. ಹಿಂದಿನ ದಯಾ ನಿಮ್ಮ ಕರುಣಿಸು. ಹಿಂದಿನ ದಯಾ ನಿಮ್ಮ ಹೋಗಿ ಬರುವೆ ಸಕರೆ ಮಹಾಪ್ರಭು. ಇಂದಿಗೆ ಪೂರ್ವ ಜನ್ಮದ ಕರ್ಮವು ಪ್ರಾಪ್ತವಾಯಿತು ಮಂತ್ರಿ. ಹಾಗೆ ಹೇಳಬೇಡಿ ಮಹಾಪ್ರಭು. ಈ ವಂಗರಾಜರ ಹೇಳಿಕೆಯಂತೆ ನಡೆದುಕೊಳ್ಳುವಂತನಾಗು ಮಂತ್ರಿ. ಅದು ಆಗದು ಮಹಾಪ್ರಭು, ಅದು ಆಗದು. ಮಂತ್ರಿ ಮಹಾಪ್ರಭು, ಪಡ
ಅಯ್ಯೋ ಪರಮಾತ್ಮ ಪಡ ಅಯ್ಯೋ ಪರಮಾತ್ಮ ಶ್ರೀದೇವ ಪಡ ನೀಚ ನಡೆ ಬೇಗ ಬಿಡದೆ ಪಡ ನೀಚ ನಡೆ ಬೇಗ ಬಿಡದೆ ಲಲನೆಯರೊಡನೆ ನಲಿತ ನೀನು ಬಲು ಪುರಾಣವ ತಗಲುವೆಯ ಲಲನೆಯರೊಡನೆ ನಲಿತ ನೀನು ಬಲು ಪುರಾಣವ ಬಗಲುವೆಯ ಬಾಯಿಗೆ ಬಂದಂತರಡುವ ನಿನ್ನ ನಾಲಿಗೆಯನ್ನು ಸೀಳುವೆನು ನಾಲಿಗೆಯನ್ನು ಸೀಳುವೆನು ನಾಲಿಗೆಯನ್ನು ಸೀಳುವೆನು ಬಡ ನೀಚ ನಡೆ ಬೇಗ ಬಿಡದೆ ತಳ್ಳಿಸುವೆ ಬಿಡದೆ ತಳ್ಳಿಸುವೆ ಬಿಡದೆ ತಳ್ಳಿಸುವೆ ಹೇಗೆಯ ಇನ್ನು ಸಾವಕಾಶ ಬೇಕೆ ಮಂತ್ರಿ ಮಹಾಪ್ರಭು ಈ ಮಂತ್ರಿಯನ್ನು ಸೆಳೆದುಕೊಂಡು ನಮ್ಮ ಕಾರಾಗೃಹ ಅಯ್ಯೋ ಮಂತ್ರಿ ವಿಜಯ ಇನ್ನು ಸಾವಕಾಶ ಬೇಕೆ ಸೂರ್ಯಾಸ್ತಮಯವಾಗುವುದರೊಳಗಾಗಿ ಈ ನನ್ನ ಪಟ್ಟಣವನ್ನು ಬಿಟ್ಟು ಹೊರಡರೆ ಸರಿ ಇಲ್ಲವಾದರೆ ಅಪಮಾನವತ್ತು ಎಚ್ಚರಿಕೆ ಮಂತ್ರಿ ಮಹಾಪ್ರಭು ನಡೆ ಹೋಗೋಣ ಆಗಲೇ ಮಹಾಪ್ರಭು ಅಯ್ಯೋ ಪರಮಾತ್ಮ ಅಯ್ಯೋ ಬೆಳಕಾಂತೆ ಈ ಮಕ್ಕಳನ್ನು ಕರೆದುಕೊಂಡು ನಾವು ಎಲ್ಲಿಗೆ ಹೋಗುತ್ತೇವೆ ಎಲ್ಲಿಗೆ ಹೋಗುವುದು ಏ ಪುರ ನಿವಾಸಿಗಳಾದ ತಾಯಿ ತಂದಿರು ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೆ ತಾತ ಮಾತೇಂದಿರೆ ಪರದೇಶಿಗಳಾದ ನಾವು ಈ ಪುರವನ್ನು ಬಿಟ್ಟು ಹೋಗುತ್ತಿರುವು ಇದೋ ನಮ್ಮ ಅನಂತ ವಂದನೆಗಳು ತಡೆಯಿರಿ ಸ್ವಾಮಿ. ಅಯ್ಯೋ ಬರವರೇ ಎಲ್ಲಿಗೆ ಪಯಣ ಯಾವುದೋ ದಾರೆ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರ ಕಡಕತ್ತೆ ಬರೋರೆ ಬಡತಿ ಮಕ್ಕಳ ಕರೆದುಕೊಂಡು ಕಡಕತ್ತೆ ಬಡತಿ ಮಕ್ಕಳ ಕರೆದುಕೊಂಡು ಹೋಗುವ ದಾರಾವುದೋ ಶಿವನೇ ನೀನೇ ಗತಿ ನಮಗೆ ಎಲ್ಲಿಗೆ ಪಯಣ ಯಾವುದೋ ದಾರೆ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಸತ್ಯ ಧರ್ಮದಿ ರಾಜವದಾರಿ ಸತ್ಯ ಧರ್ಮದಿ ರಾಜವದಾಳಿದ ವಿಜಯದೇ ಗತಿಯೋ ಶಿವದೇ ನೀನೇ ಗಲಿದ ಬಗೆ ಎಲ್ಲಿಗೆ ಪಯಣ ಯಾವುದೋ ದಾರೆ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ತಿಳಿದು ಕಾಡುವೆ ಪಡವಿಪಾಲರ ಸಡಗರದಿಂದ ನಾನೀಗ ಹಿಡಿದು ಕಾಡುವೆ ಪಡವಿಪಾಲರ ಸಡಗರದಿಂದ ನಾನೀಗ ಪಡ ಪಡ ಪಿಡಿಯುತ್ತ ಹವಮನ ಹಿಡಿಯುತ್ತ ಹಡಪನ ಪಿಡಿಯುತ್ತ ಹಲಮನ ಹಿಡಿಯುತ್ತ ಹಕ್ಕ
ತೋರಿಸಿದೆ ನಗರವನ್ನು ನಾನು ಹಿಂಸೆ ಪಡಿಸುವೆನು. ನಾನು ತೋರಿಸಿದ ನಗರವನ್ನು ನಾನು ಹಿಂಸೆ ಪಡಿಸುವೆನು. ಸಾನು ರಾಗದೆ ಮಂಡ್ಯ ದೇಶನ ಸಾನು ರಾಗದೆ ಮಂಡ್ಯ ದೇಶನ ಹೆಣ್ಣಾಡಬಿಡನ ಹನುಮನು ಹೆಣ್ಣಾಡಬಿಡನ ಹನುಮನು ಹೆಣ್ಣಾಡಬಿಡನ ಹನುಮನು 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 ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು ಪೂರ್ವದಲ್ಲಿ ಪರರ ಮನೆಯ ಬಾಗಿಲಲ್ಲಿ ಅಲೆಯುತ್ತಿದ್ದರು. ಸತ್ಯವನ್ನು ಮಾತ್ರ ಬಿಡಲಿಲ್ಲವಲ್ಲ. ಇರಲಿ, ಇನ್ನು ವಂಗರಾಜನಿಗೆ ಕ್ರೂರ ಮನಸ್ಸುಂಟಾಗುವಂತೆ ಮಾಡುವೆನು. ಪರಿಪರಿಯಿಂದಲೇ ಕರಕರಗೊಳಿಸಿ ಹರಪಾಲಕರ ಸರಗೊಳಿಸಿ ಕರಕರಗೊಳಿಸಿ ಹರಪಾಲಕರ ಸರಗೊಳಿಸಿ ಹಿಡಿದ ಹಠವನ ಪೂರೈಸದ ಬಿಡಲ ಹಿಡಿದ ಹಠವನ ಪೂರೈಸದ ಬಿಡಲ ಮಾಡುವೆನ ಈಗ ಹೆಚ್ಚಳ ಬೇಗ ಮಾಡುವೆನ ಈಗ ಮಾಡುವೆನ ಈಗ ಮಾಡುವೆನ ಈಗ ಅರೆ ನಾನಾಳುವೆ ಬುರವನ ಆಳುವೆ 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 ಧೀರನಾಗಿ ದಾರುಣಿಯಲು ಬೆರಳ ನೀರ ಬರದಳು ಧೀರನಾಗಿ ದಾರುಣಿಯಲು ಬೆರಳ ನೀರ ಬರದಳು ನರಹಗಮರ ಪರಿಪರಿಯಲಿ ನರಹಗಮರ ಪರಿಪರಿಯಲಿ ಕೊರಗಿಸುವೆನು ರಣದಳು ಕೊರಗಿಸುವೆನು ರಣದಳು ಕೊರಗಿಸುವೆನು ರಣದಳು ರಣದಳು ರಣದಳು. ಯಾರಲ್ಲಿ ಈ ಪುರದ ಅರಸನಾದ ವಿಜಯಸಿಂಹನಿಗಾಗಲಿ ಆತನ ಸತಿಸುತರಿಗಾಗಲಿ ಯಾರಾದರೂ ತಿನ್ನಲು ಅನ್ನ ಉಡಲು ವಸ್ತ್ರ ಕುಡಿಯಲು ನೀರನ್ನು ಕೊಟ್ಟಿದ್ದೇ ಆದರೆ ಅಂತವರನ್ನು ಶೂಲಕ್ಕೆ ಹಾಕುವಂತೆ ಡಂಗೂರವನ್ನು ಸಾರು. ಹುಕುಂಬುದೇ ವೈಭವದಿಂದಲೇ ಮೆರೆಯದಲೆನಗೆ ಸರಿಸಮರಾರಿ ಧರೆಯೊಳಗೆ ವೈಭವದಿಂದಲೇ ಮೆರೆಯದಲೆನಗೆ ಸರಿಸಮರಾರಿ ಧರೆಯೊಳಗೆ ಸರಿಸಮರಾರಿ ಧರೆಯೊಳಗೆ ಸರಿಸಮರಾರಿ ಧರೆಯೊಳಗೆ 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 ಗಿರಿಗಿರಿ ತಿರುಗಿಸಿ ಕೋಳರನೆಲ್ಲ ಗಿರಿಗಿರಿ ತಿರುಗಿಸಿ ಕೋಳರನೆಲ್ಲ ಶಿರವನ್ನು ಕಂಡಾಡುವೆನು ವೈಭವದಿಂದಲೇ ಮೆರೆಯುತ್ತಲೆನಗೆ ಸರಿಸಮರಾರಿ ಧರೆಯೊಳಗೆ ಸರಿಸಮರಾರಿ ಧರೆಯೊಳಗೆ ಸರಿಸಮರಾರಿ ಧರೆಯೊಳಗೆ 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 ಕೋಳರನೆಲ್ಲ ಕಾಲಲ್ಲಿ ಒಲೆದು ಕಾಲಾಯಮನ ತೆರೆದಳು ನಾವು ಕೋಳರನೆಲ್ಲ ಕಾಲಲ್ಲಿ ಒದೆದು ಕಾಲಾಯಮನ ತೆರೆದಳು ನಾವು ನೀವೆ ಎಂದಲೇ ಗರ್ವವನಡಗಿಸಿ ನೀವೆ ಇಂದಲೇ ಗರ್ವವನಡಗಿಸಿ ಮೇಲೆನಿಸಿದೆ ನಾವು ಮೇಲೆನಿಸಿದೆ ನಾವು ಮೇಲೆನಿಸಿದೆ ನಾವು ಸಾರುವೆ ಡಂಗೋರ ಸಾರುವೆ ಡಂಗೋರ ಊರೆಲ್ಲ ಕೇಳಿರೆ ಸಾರುವೆ ಡಂಗೋರ ದೊಡ್ಡೋರು ಚಿಕ್ಕೋರು ಅಜ್ಜೇರು ಮುತ್ತೇರು ಎಲ್ಲರೂ ಸಾರುವೆ ಡಂಗೋರ ಊರೆಲ್ಲ ಕೇಳಿರೆ ಸಾರುವೆ ಡಂಗೋರ ಗೋರ ಊರೆಲ್ಲ ಕೇಳಿರೆ ಸಾರುವೆ ಡಂಗೋರ. ಕೇಳಿಸ್ಕೊಳ್ರಪ್ಪ ಕೇಳಿಸ್ಕೊಳ್ರಿ. ಇಂದಿನ ಅರಸನಾದ ವಿಜಯಸಿಂಹನಿಗಾಗಲಿ ಆತನ ಹೆಂಡತಿ ಮಕ್ಕಳಿಗಾಗಲಿ ತಿನ್ನಲು ಅನ್ನವನ್ನು ಕುಡಿಯಲು ನೀರನ್ನು ಒದೆಯಲು ಬಟ್ಟೆಯನ್ನು ಕೊಟ್ಟಿದ್ದೇ ಆದರೆ ಅಂಥವರನ್ನು ನಮ್ಮ ವಂಗರಾಜ ಮಹಾಪ್ರಭು ಕಾರಾಗೃಹಕ್ಕೆ ಏರಿಸುವಂತೆ ಸೂಚನೆ ತಿಳಿಸಿದರು.